ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಇವತ್ತೊಂದು ಅತ್ಯಂತ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಓರ್ವ ಗ್ರಾಮೀಣ ಪ್ರದೇಶದ ಯುವಕ IAS ಅಧಿಕಾರಿ ಆಗಬೇಕು ಅಂತ ಕನಸನ್ನ ಕಾಣ್ತಾರೆ. ಕೇವಲ ಕನಸು ಕಾಣೋದು ಮಾತ್ರ ಅಲ್ಲ, ಆ ಕನಸಿನ ಹಿಂದೆ ಓಡ್ತಾರೆ. ಕೊನೆಗೆ ಸಾಧನೆಯನ್ನು ಕೂಡ ಮಾಡ್ತಾರೆ. IAS ಅಧಿಕಾರಿ ಆಗ್ತಾರೆ. ಬಿಹಾರದಲ್ಲಿ ಸುದೀರ್ಘ ಅವಧಿಯವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಸೇವೆಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾರೆ, ಒಳ್ಳೆ ಕೆಲಸವನ್ನ ಮಾಡ್ತಾರೆ, ಜನರಿಗೂ ಕೂಡ ಹತ್ತಿರ ಆಗ್ತಾರೆ. ಇದೇ ಸಂದರ್ಭದಲ್ಲಿ ಅವರ ಬದುಕಿನಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗುತ್ತೆ. ಅವರ ತಂದೆಗೆ ಕಿಡ್ನಿ ಸಮಸ್ಯೆ ಇರುತ್ತೆ, ಅವರ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ, ಸ್ವತಃ ಅವರಿಗೂ ಕೂಡ ಒಂದಷ್ಟು ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಯೋಚನೆಯನ್ನ ಮಾಡ್ತಾರೆ, ನಾನು ಯಾಕೊಂದು ಹೊಸ ಸೈನ್ಸನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದು, ಜೊತೆಗೆ ನಮ್ಮ ದೇಹ ಎನ್ನುವಂಥ ದೇಗುಲ ಇದೆಯಲ್ಲ, ಇದನ್ನ ಶುಚಿಗೊಳಿಸುವಂಥ ಕೆಲಸವನ್ನ ಯಾಕೆ ಶುರು ಮಾಡಬಾರ್ದು ಅಂತ. ಯಾಕಂದ್ರೆ ಎಲ್ಲ ಕೆಲಸಗಳ ಜೊತೆಗೆ ಈ ದೇಹವೆಂಬ ದೇಗುಲವನ್ನು ಶುಚಿಗೊಳಿಸೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ, ಅದರ ಹಿಂದೆ ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕೊನೆಯದಾಗಿ ಇಡೀ ಜಗತ್ತಿಗೆ ಹೊಸ ಸೈನ್ಸ್ ಒಂದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವತ್ತು ಮಿರಾಕಲ್ ಡ್ರಿಂಕ್ಸ್ ಅಂತ ನೀವೆಲ್ಲ ಕಡೆಗಳಲ್ಲೂ ಕೂಡ ಕೇಳಿರ್ತೀರಿ. ಮಿರಾಕಲ್ ಡ್ರಿಂಕ್ಸ್ ಇವತ್ತು ಮಿರಾಕಲ್ ಮಾಡೋದಕ್ಕೆ ಶುರುವಾಗಿದೆ. ಆ ಮಿರಾಕಲ್ ಡ್ರಿಂಕ್ಸ್ ನಿಯೋ ಆಯುರ್ವೇದ, ಅದನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂಥವರು ಅಥವಾ ಇಡೀ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಂಥವ್ರು ಇವತ್ತು ನನ್ನ ಮುಂದೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ನನಗೂ ಕೂಡ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಇದು ಸಾಧಾರಣವಾದಂಥ ಸಾಧನೆ ಅಲ್ಲವೇ ಅಲ್ಲ. ಇವತ್ತು ಅವರು ಕಂಡು ಹಿಡಿದಂಥ ಈ ಸೈನ್ಸ್ ಇದೆಯಲ್ಲ, ಹೆಚ್ಚು ಕಡಿಮೆ 170ಕ್ಕೂ ಅಧಿಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ. ಕೇವಲ ಜನಸಾಮಾನ್ಯರು ಮಾತ್ರ ಆ ಸೈನ್ಸ್ ಅನ್ನ ತಮಗೆ ಅಳವಡಿಸ್ಕೊಳ್ತಿರೋದಲ್ಲ ಅಥವಾ ಮೆಡಿಸಿನ್ ಅನ್ನ ತಗೊಳ್ತಾ ಇರೋದಲ್ಲ. ರಾಷ್ಟ್ರಪತಿಗಳ ಹಂತದವರಿಂದ ಹಿಡಿದು, ಜಡ್ಜ್ಗಳಿಂದ ಹಿಡಿದು, ಅಥವಾ ಈ ಸಮಾಜದಲ್ಲಿ ಗಣ್ಯರು ಅಂತ ಯಾರು ಕರಿತೀವಿ, ಅವರೆಲ್ಲರೂ ಕೂಡ ಇವತ್ತು ಅದನ್ನ ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿ ನೋಡ್ತಾ ಇದ್ದಾರೆ. ಈಗ ಒಂದಷ್ಟು ಹೊತ್ತುಗಳ ಕಾಲ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವರ ಬದುಕೆ ಒಂದು ರೀತಿಯಲ್ಲಿ ರೋಚಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಅವರ ಬದುಕಿನ ಮೂಲಕ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ನಿವೃತ್ತ IAS ಅಧಿಕಾರಿ ಹಾಗೆ ಸಂಶೋಧಕರಾಗಿರುವಂತ SM ರಾಜು ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ನೋಡೋದಕ್ಕೆ ನನಗೆ ಖುಷಿ ಆಗುತ್ತೆ. ನಿಮ್ಮ ಸ್ಮೈಲು, ಫಿಸಿಕ್ಕು ಇದೆಲ್ಲವನ್ನು ನೋಡ್ತಾ ಇದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಮೊದಲಿಗೆ ನಾನು ಆರಂಭಿಸೋಕ್ಕೂ ಮುನ್ನ ಕಂಗ್ರಾಟ್ಸ್. ಇವತ್ತು ನಿಮಗೊಂದು ಒಳ್ಳೆಯ ದಿನ. ನಿಮ್ಮ ರಿಸರ್ಚ್ ಆರ್ಟಿಕಲ್ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಪಬ್ಲಿಷ್ ಆಗಿದೆ. ಭಾಳ ಇಡೀ ಜಗತ್ತಿಗೆ ಇವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ. ಏನು ಹೇಳ್ತೀರಿ? ಒಂಥರ ಆಶ್ಚರ್ಯ ಅನಿಸ್ತು. ಇಂಟರ್ವ್ಯೂ ತಗೊಂಡಿದ್ರು ಸಮ್ 1 week ಬ್ಯಾಕ್. ಬಟ್ ನ್ಯೂಯಾರ್ಕ್ ಟೈಮ್ಸ್ ಅಂದರೆ ಇಟ್ಸ್ ನಾಟ್ ಸೋ ಈಸಿ. ಹೌದು, 177 ಕಂಟ್ರೀಸ್ಗೆ ಇನ್ ಒನ್ ಗೋ ಫ್ಲ್ಯಾಶಿಂಗ್. ಅದು ಹೈಯೆಸ್ಟ್ ಕ್ರೆಡೆನ್ಷಿಯಲ್ ಇದು. ಸೊ ಯಾವ ಬರ್ತದೋ ಗೊತ್ತಿರಲಿಲ್ಲ. ಬಟ್ ಈಗ ನೀವು ಇಂಟರ್ವ್ಯೂ ಕೂತ್ಕೊಂಡೆ, ಮತ್ತು ಅರ್ಜೆಂಟ್ ಕಾಲಿದೆ ಅಂತಂದರು. ಸೊ ನೀವು ಅದನ್ನು ಕಟ್ ಮಾಡಿ ಇದು ಮಾಡಿದ್ರಿ. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ದಟ್. ಸಿ ಅಲ್ಟಿಮೇಟ್ಲಿ ವಾಟ್ ಡೆತ್ ಈಸ್ ಸರ್ಟನಿಟಿ. ನಮ್ಮದು ಬಿಫೋರ್ ಡೆತ್ ನಾವು ಯಾವ ರೀತಿ ಹೋಪ್ಸ್ ಒಟ್ಟೋಗಿರೋರಿಗೆ ಹೋಪ್ಸ್ ಕೊಡ್ತೀವಲ್ಲ, ಅದೇ ಭಾರಿ ಇಂಪಾರ್ಟೆಂಟ್. ಓಕೆ, ನಾನು ನಿಮ್ಮ ಬದುಕಿನ ಕಥೆಯನ್ನು ಶುರು ಮಾಡೋಕ್ಕೂ ಮುನ್ನ ಒಂದು ವಿಚಾರ ಕೇಳಲೇಬೇಕು. ಇವತ್ತು ನಾನು ಸಾಕಷ್ಟು ಕಡೆಗಳಲ್ಲಿ ನೋಡಿರುವ ಹಾಗೆ, ನಾನು ಕೇಳಿರುವ ಹಾಗೆ, ಸಾಕಷ್ಟು ಜನರಿಗೆ ಬದುಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀರಿ, ಅಥವಾ ಬದುಕಲ್ಲಿ ಕಂಪ್ಲೀಟ್ ಹೋಪನ್ನು ಕಳ್ಕೊಂಡಿರ್ತಾರೆ, ಏನೂ ಇಲ್ಲ ಅಂತ ಹೇಳಿ ಅಂಥವ್ರಿಗೆ ಒಂದೊಳ್ಳೆ ಹೋಪ್ ನೀಡುವಂಥ ಕೆಲಸವನ್ನು ಮಾಡ್ತಿದ್ದೀರಿ. ಎಷ್ಟರ ಮಟ್ಟಿಗೆ ಆತ್ಮತೃಪ್ತಿ ಇದೆ ಸರ್? ಈಗ ನಾವೆಲ್ಲರೂ ಯೋಚನೆ ಮಾಡೋದೇನೋ ನಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು ಅಂತ. ಒಂದು ಹೇಳ್ತೀನಿ, generally 3 happiness. First happiness, you know, that I don't want to express. Second happiness, food. Third happiness is acquiring property, power and authority and all. So first happiness, carnal appetite, that is the sex. Fourth happiness ಇರ್ತಲ್ಲ, so that is a beyond this. ಅದರಲ್ಲಿ ಇನ್ನೇನು ಅವರು ಹೋಯ್ತು, ಹೋಪ್ಸೇ ಇಲ್ಲ ಅಂಥವರಿಗೆ ನೀವು ಖುಷಿ ಕೊಟ್ಟರೆ, ಓಪ್ಸ್ ಕೊಟ್ಟು ಅವರು ಅದರಿಂದ ಮುಕ್ತಿ ಆಯಿತು ಅಂದರೆ ಆ ಒಂದು ಸಮಸ್ಯೆಯಿಂದ, ಆವಾಗ ನಿಮಗೇನು ಹ್ಯಾಪಿನೆಸ್ ಸಿಗುತ್ತೆ, ಯು ಕೆನಾಟ್ ಇಮ್ಯಾಜಿನ್. ಒಳ್ಳೆ ಮಾತನ್ನು ಹೇಳಿದ್ರಿ. ಎಷ್ಟೋ ಜನರಿಗೆ ಆರೋಗ್ಯ ಕೊಡೋದು ಅಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ವೇ ಅಲ್ಲ. ಯಾಕಂದರೆ ಯಾರೋ ಒಬ್ಬನಿಗೆ ಆರೋಗ್ಯ ಸಮಸ್ಯೆಯನ್ನು ಗುಣಪಡಿಸ್ತೀವಿ ಅಂದರೆ ಇಡೀ ಕುಟುಂಬದಲ್ಲಿ ಖುಷಿಯನ್ನು ಕೊಟ್ಟ ಹಾಗೆ, ಇಡೀ ಕುಟುಂಬದಲ್ಲಿ ನಗುವನ್ನು ಮೂಡಿಸ್ತಾ ಹಾಗೆ. ನಾನು ಅದಕ್ಕೆ ಬರ್ತೀನಿ. ನಿಮ್ಮ ಹೊಸ ಸೈನ್ಸ್ಗೆ ಸಂಬಂಧಪಟ್ಟಾಗ ಸಾಕಷ್ಟು ವಿಚಾರ ಪ್ರಶ್ನೆ ಮಾಡಬೇಕು. ಅದಕ್ಕೆ ಮುನ್ನ ನಿಮ್ಮ ಬದುಕಿನ ಕಥೆ ಒಂದು ರೀತಿಯಲ್ಲಿ ನನಗೆ ರೋಚಕ ಅನಿಸ್ಬಿಡ್ತು. ಯಾಕಂದರೆ ಕನ್ನಡದಲ್ಲಿ ನೀವು ಪರೀಕ್ಷೆ ಬರೆದ್ರು, IAS ಪರೀಕ್ಷೆಯನ್ನು ಬರೆದಂತ. ಕನ್ನಡದಲ್ಲಿ IAS ಪರೀಕ್ಷೆ ಬರೆದೆ. 5ನೇ ಕ್ಲಾಸ್ನಲ್ಲಿ 5,000 ಲೋನ್ಗೆ ಅದಕ್ಕೆ ಮಂಡಿಡಿದೆ. ಸ್ಕೂಲಿಂದ ಬರ್ತಾ ಇದ್ದೆ, ಬೋರ್ಡ್ ಹಾಕಿದ್ರು. ಸೊ ಏನು ಕ್ಯಾಟ್ಲಿಗೆ, HF ಕ್ಯಾಟ್ಲಿಗೆ. ಯಾಕೆಂದರೆ ನಮ್ಮ ಊರು ಮಳ್ಳೂರು ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್.
1960s ಸೊ ದಟ್ ವಾಸ್ 73 ಇಟ್ ಸಿಮ್ಸ್ ಟು ಬಿ. ಸೊ 70 ಸೊ ಬಂದಾಗ ಇದಾಯಿತು. ನಾನಂದರೆ ಯಾಕೆ ಲೋನ್ ತೊಗೊಳ್ಬಾರ್ದು, ಯಾಕೆ ನಾವು ಸಹ ಇದಾಕಬಾರ್ದು, ಹಾಲು ಹೆಂಗಿರೋ ತೋಟ ಇದೆಯಲ್ಲ. ಸೊ ಆ ವಯಸ್ಸಿನಲ್ಲಿ ನಮ್ಮ ಅಜ್ಜಿ ಇದ್ಕೊಂಡಂದರೆ ನಮ್ಮ ಅಮ್ಮನವರ ಅಮ್ಮ ಅಬ್ಜೆಕ್ಟ್ ಮಾಡಿದರು. ಇಲ್ಲ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ ಲೋನ್ ತೊಗೊಂಡ್ರೆ ಹಾಗೆ ಹೀಗೆ ಅಂತ ಅವಾಗೆಲ್ಲ ಭಾರಿ ಭಯ. ಸೊ ಇಲ್ಲ, ಸೊ ಅದರಿಂದನೇ ನಾನು 7th ಕ್ರಾಸ್ ಆಗೋ ಹೊತ್ತಿಗೆ 60 ಲೀಟ್ರು ಇದು ಏನೋ ಹಾಲಾಗ್ತಾಯಿದ್ವಿ ನಾವು. ಓಕೆ, 60 ಲೀಟ್ರ್ ಹಾಲಾಗ್ತಾ ಇದ್ರು 7th 8th. ಸೊ ಆಮೇಲೆ 10th ಆದಮೇಲೆ ನಾನು PUC ಹೋದೆ. ಸೊ ದೆನ್ ಐ ಲಾಸ್ಟ್. ಅದಾದಮೇಲೆ ಹಾಗೆ ಬೆಳ್ಕೊಂಡು ಬ್ಯಾಂಕ್ ಆಫೀಸರು, ದೇರ್ ಆಫ್ಟರ್ IAS ಮಾಡಿದೆ. ಸೊ ದೇರ್ ಆಫ್ಟರ್ ಟೋಟ್ಲಿ ಎಂಗ್ರಾಸ್ಡ್. ಓಕೆ, ನಾನು IAS ವಿಚಾರಕ್ಕೆ ಬರ್ತೀನಿ. ನೀವು ತೀರಾ ಸಿಟಿಲಿದ್ದಂಥವ್ರಲ್ಲ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥವ್ರು. ಆ ಸಂದರ್ಭದಲ್ಲಿ IAS IPS ಒಟ್ಟಾರೆ UPSC ಇದ್ರ ಬಗ್ಗೆ ಯೋಚನೆ ಎಷ್ಟು ಜನಕ್ಕೆ ಇರುತ್ತೆ ಅಲ್ಲೋ ಗೊತ್ತಿಲ್ಲ. ಯಾಕೆ ಅನಿಸ್ತು ನಿಮ್ಗೆ ನಾನು ಇಂಥದ್ದೊಂದು ಆಗಬೇಕು ಅಂತ? ನಮ್ಮಮ್ಮ ಕಾರಣ. ನಮ್ಮಮ್ಮ ಯಾವಾಗಲೂ ಅಂದರೆ ಕಲೆಕ್ಟರ್ ಆಗಬೇಕು ಅಂತ, DC ಆಗಬೇಕು. ಅಲ್ಲಿ ಅವರ ಕಲೆಕ್ಟ್ರು ಅದೇ DC ಆಗಬೇಕಂತ ನನಗೆ ಬ್ರೈನಲ್ಲಿ ಯಾವಾಗಲೂ ನಾನು ಐ ನೆವರ್ ಟೇಕನ್ ಸ್ಟೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಓಕೆ, ತಗೊಳ್ಳೇ ಇಲ್ಲ ನೀವು? ತಗೊಳ್ಳೇ ಇಲ್ಲ. ಈಗ ಅಫ್ಕೋರ್ಸ್ ನನ್ನ ತಂಗಿ ತಮ್ಮ ಅವ್ರದ್ದಾಗಲಿಲ್ಲ AS. ಸೊ ಕೊನೆಯಲ್ಲಿ KS ತಗೊಂಡ್ರು, ಇಬ್ಬರು ಇದ್ದಾರೆ. ಸೊ ಆ ರೀತಿ ನಾನು ತಗೊಂಡೇ ಇಲ್ಲ. ಒಂದು ತಗೊಂಡ ಮೇಲೆ ನಾವು ಆಗ್ತೀವೋ ಇಲ್ವೋ, ಇದು KPSCನಲ್ಲಿ ಒಂಥರ ನಿಮ್ಗೆ ಗೊತ್ತಲ್ಲ, ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್ ವೈ ಅಂಡ್ ಅದ್ರ ಬಗ್ಗೆ ಮಾತಾಡ್ತಾರೆ. UPSC ಅಂತೂ ಟ್ರೂ 100% ಅಲ್ಲಿ ವರ್ಕ್ ಮಾಡ್ತಾರೆ. ಯಾವ ಇನ್ಫ್ಲೂಯೆನ್ಸ್ ಬೇಕಿಲ್ಲ, ಏನೂ ಬೇಕಾಗಿಲ್ಲ ಅನ್ನೋ ಜ್ಞಾನ ಅಷ್ಟೇ. ಜ್ಞಾನ ಇರಬೇಕು. ಸೊ ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಕ್ರ್ಯಾಕ್ ಮಾಡಾಕ್ತೆ. ಇಲ್ಲಿ ಅದರಲ್ಲೂ ಒಬ್ಬರು ಬಸವರಾಜು ಅಂತಿದ್ದಾರೆ, ಇಲ್ಲಿ ನನಗಿನ ಸೀನಿಯರ್ 88 ಬ್ಯಾಚು. ಅವ್ರು ಆದಾಗ ನನ್ನ ಫ್ರೆಂಡ್ ಒಬ್ಬರು ಅಂದರು, ನಾಗರಾಜ IFSಗೆ ಯಾಕೆ ಹೋಗ್ತೀಯ, ನಿನ್ನ ಫ್ರೆಂಡ್ IAS ಆದ ಅಂತ. ಅದು ಇನ್ನೂ ನನಗೆ ಸ್ಫೂರ್ತಿ ಬಂತು. ಫಾಸ್ಟಾಗಿ ಒಂದೇ ಸಲ ಇದು ಮಾಡೋಣ. ನಾನು ಅಂದ್ಕೊಂಡು IFS ತೊಗೊಂಡು ಆಮೇಲೆ IAS ಆಗೋಣ ಅಂತಿದ್ದೆ. ಸೊ ಅದನ್ನು ಬಿಟ್ಟು ನೇರವಾಗಿ IAS ಫಸ್ಟ್ ಅಟೆಂಪ್ಟ್ ಆಗಲಿ, ಸೆಕೆಂಡ್ ಕ್ಲಿಯರ್ ಮಾಡುತ್ತೆ. ಓಕೆ, ಈ ಕನ್ನಡದಲ್ಲಿ IAS ಒಂದು ಹೇಳ್ತೀನಿ, ಲ್ಯಾಂಗ್ವೇಜ್ಗೇನು ಬೇಕಾಗಿಲ್ಲ. ಎಷ್ಟೋ ಜನ IITians ಇದ್ದಾರೆ. ಇವತ್ತು 2 ನ್ಯಾಷನಲ್ ಪಾಲಿಸಿಗೆ ನಾನು ಮೂಲ ಪುರುಷ ಅಂತ ಹೇಳ್ತೀನಿ. ಹೆಮ್ಮೆ ಇದೆ. ಸುದೀರ್ಘಾವಧಿಯವರೆಗೆ IAS ಅಧಿಕಾರಿಯಾಗಿ ಬಿಹಾರದಲ್ಲಿ ಕೆಲಸ ಮಾಡಿದ್ರಿ. ಈಗಿನ CM ಕೂಡ ಆಗಿರುವಂಥ ನಿತೀಶ್ ಕುಮಾರ್ ಅವರ ಸಮೀಪದಲ್ಲೂ ಕೂಡ ಕೆಲಸ ಮಾಡಿದ್ರಿ. ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು IAS ಅಧಿಕಾರಿ? ಒಂದು ಹೇಳ್ತೀನಿ, ನಮಗಂತೂ ಏನು ಇದು ಮೈಂಡಲ್ಲಿ ಗಟ್ಸ್ ಇದ್ದರೆ ಎಂಥ ಪ್ರಾಜೆಕ್ಟ್ಸ್ ಬೇಕಾದ್ರೂ ಸರ್ಕಾರ ಕನ್ವಿನ್ಸ್ ಮಾಡ್ಬೋದು. ಗಟ್ಸ್ ಇರಬೇಕು, ನಾವು ಜನಕ್ಕೆ ಏನಾದರೂ ಮಾಡಬೇಕು ಅಂತ. ಅದರಲ್ಲಿ ನಾವು ಹಳ್ಳಿಯಿಂದ ಹುಟ್ಟಿದವರಿಗೆ, ಇದು ನೆಲದಲ್ಲಿ ಈ ಕೆಲಸ ಮಾಡಿರೋರಿಗೆ ಅವ್ರ ಪ್ರಾಬ್ಲಮ್ಸ್ ಏನಂತ ಗೊತ್ತಿರ್ತದೆ. ಸೊ ಅದು ಈಸಿಯಾಗಿ ಅದು ತಲುಪಿಸುವಂತಹ ಇದು ಮಾಡ್ಬೋದು. ಏನಂದರೆ ನಾವು ಟಫ್ ಇರಬೇಕು. ಟಫ್ ಇದ್ದಾಗೆ ನಮ್ಮ ಮೇಲೆ ರಿಯಾಕ್ಷನ್ಸ್ ಆಗುತ್ತೆ. ಸೋ ಮೆನಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಕ್ಕೂ ಶುರು ಮಾಡ್ತಾರೆ. ಬಟ್ ಟ್ರೂತ್ ಈಸ್ ಅ ಟ್ರೂತ್ ಯಾವತ್ತೂ ಹೋಗೋದಿಲ್ಲ. ಸೊ ನಾನು ಸುಮಾರು ಬ್ಲಾಕ್ ಪ್ರಾಜೆಕ್ಟ್ಸ್ ಮಾಡಿಸ್ದೆ. ಬ್ಲಾಕ್ ಬಿಲ್ಡಿಂಗ್ಸ್ ಅಂದರೆ ಇಲ್ಲೇನು ಮಿನಿ ವಿಧಾನಸೌಧ ಅಂತಾರಲ್ಲ, ಅದು 200 years ಹಿಂದೆ ಹೆಂಗಿರ್ತದೆ ಆ ಟೈಪು. ನನಗೆ ಯಾವುದೋ ಒಂದು ತಗೊಂಬಂದು ಬ್ಲೂ ಪ್ರಿಂಟು ನಾನು ಅಪ್ರೂವ್ ಮಾಡಬೇಕು. ನಾನು ಮಾಡಲಿಲ್ಲ. ಇಮಿಡಿಯೇಟ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ತೊಗೊಂಡೋದೆ. ಸರಿ, ಅವರಂದರು ತೊಗೊಂಡು ಬರ್ರಿ, ನೀವು ಪ್ಲ್ಯಾನ್ ಮಾಡಿರಿ. ಆವಾಗದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಸು, ಪ್ರಾಜೆಕ್ಟ್ ಪ್ರಿಪರೇಷನ್ಸ್ ಏನೆಲ್ಲ ಮಾಡಿಸ್ದೆ, ಔಟ್ಸೋರ್ಸಿಂಗ್ ಮಾಡೋದು ಎಲ್ಲನೂ. ಸೊ ನಾವು ಇಟ್ ಹ್ಯಾಸ್ ಬಿಕಮ್ ರಿಯಲ್ ಪಾಲಿಸಿ ಇನ್ ಎವ್ರಿ ವೇ. ನೀವು ನೋಡ್ಬೋದು. ಯಾಕೆಂದರೆ ಎಲ್ಲನೂ ಅಷ್ಟೇ ಪ್ರಾಪರ್ ವೇ ವಿಜುವಲೈಸೇಷನ್ ಇತ್ತು ಅಂದರೆ ನೆಕ್ಸ್ಟ್ ಜನ್ರೇಷನ್ ಅದನ್ನು ಎಂಜಾಯ್ ಮಾಡ್ತಾರೆ. ನೀವು ಶಾರ್ಟ್ ಕಟ್ ಮಾಡೋಕ್ಕೆ ಹೋಯ್ತು ಅಂದರೆ ಅದು ಇದಾಗೋದಿಲ್ಲ. ನಿಮ್ಮ ಜೀವನ ನಾನು ನೋಡ್ತಿದ್ದಾಗ, ಒಂದು ಹಳ್ಳಿಲಿ ಹುಟ್ಟಿದ್ರಿ, ಅದಾದ ಬಳಿಕ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರಿ, ಅದಾದ ಬಳಿಕ IAS ಅಧಿಕಾರಿ ಆದ್ರಿ, ಅದಾದ ಬಳಿಕ ಇದೀಗ ನಮ್ಮೆಲ್ಲರ ದೇಹವನ್ನು ಶುದ್ಧಿಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದೀರಿ ಸಂಶೋಧಕರಾಗಿ. ಈಗ ಈ IASಗೂ ಇದಕ್ಕೂ ಸಂಬಂಧ ಇಲ್ಲ ನನ್ನ ಪ್ರಕಾರ. ಏನೊಂದು ಕಿಡಿ ಹೊತ್ತಬೇಕು, ಯಾಕೆ ಅನಿಸ್ತು ಈ ಥರ ಏನಾದ್ರು ಮಾಡೋದು? ಹೇಳ್ತೀನಿ, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ಅನಿವಾರ್ಯತೆ. ನನಗೆ ಪ್ರಾಬ್ಲಮ್ ಇತ್ತು, ರುಮೆಟೆಡ್ ಆರ್ಥೈಟಿಸು. ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ ಆಲ್ಟರ್ನೇಟಿವ್ ಏನು ಅಂತ. 1973ಇಂದ ಎವ್ರಿ 21 days ಇಂಜೆಕ್ಷನ್ ತೊಗೊಳ್ಬೇಕಾಯಿತು. ಏನು ಬಂದೆ ಇಲ್ಲಿಗೆ 81ಗೆ 3rd year ಗ್ರ್ಯಾಜುಯೇಷನ್ನು, 24 lakh units ಇಂಜೆಕ್ಷನ್ನು, 2 ಪೇನ್ ತೊಗೊಳ್ಬೇಕಾಯಿತು ರುಮೆಟೆಡ್ ಆರ್ಥೈಟಿಸ್ಗೆ. ಸೊ ಆ ವೇಳೆಯಲ್ಲಿ ಒಂದು ಇದು ಏನೋ ಕೋರ್ಸ್ ಇಂಟ್ರಡ್ಯೂಸ್ ಆಯಿತು, ಮೆಡಿಸಿನಲ್ ಪ್ಲಾಂಟೇಷನ್. ಇಟ್ಸ್ ಆಲ್ಮೋಸ್ಟ್ ಆಯುರ್ವೇದದು ಇಂಟರ್ಲೇಟೆಡ್. ಅವನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೆ.
ಆಮೇಲೆ ಅದನ್ನು ಯೂಸ್ ಮಾಡೋದಕ್ಕೆ ಪ್ಲ್ಯಾಟ್ಫಾರ್ಮ್ IAS ಸಿಕ್ತು. IAS ಸಿಗಲಿಲ್ಲ ಅಂದರೆ ಇವತ್ತು ನಾನು ಇಷ್ಟು ಪಾಪ್ಯುಲರ್ ಆಗ್ತಾ ಇರಲಿಲ್ಲ. ಆಮೇಲೆ ಈಗ ರಾಜು ಸಾಹೇಬ್ ಕರ ಮತ್ಲಬ್ ಕುಚ್ ಹೈ. ಆ್ಯಂಡ್ ದಟ್ಟು ನಾನೇನು ಮಾಡ್ತಾ ಇದ್ದೆ, ಕುಂಟೆ ನೀರಿದೆಯಲ್ಲ, ನಾವು ಸೌತಲ್ಲಿ ಕುಂಟೆ ಅಂತೀವಿ, ಪಾಂಡ್ಸ್ ವಾಟರ್, ಡರ್ಟ್ ವಾಟರ್, ಆ ರೀತಿ ಇರ್ತಾಯಿತ್ತು ನಾನು ಮಾಡ್ತಾ ಇದ್ದಿದ್ದು. ಆನರಬಲ್ ಯೂನಿಯನ್ ಮಿನಿಸ್ಟರ್ಸು, ಆನರಬಲ್ ಚೀಫ್ ಜಸ್ಟಿಸಸ್ಸು, ಆನರಬಲ್ ಜಡ್ಜಸ್ಸು, ಟಾಪ್ ಎವ್ರಿಬಡಿ. ರಾಜು ಸರ್ ಏನೇನು ಪ್ರಾಬ್ಲಮ್ ಇದೆ ರಾಜು ಸರ್ ಹತ್ರ ಇದೆ. 6ನೇ ಔಷಧಿ ಅವ್ರದ್ದು. ಆಮೇಲೆ ನಾನು ಎಲ್ಲೆಲ್ಲಿ DC ಆಗಿದ್ದೆ, ಕಮಿಷನ್ ಆಗಿದ್ದೆ, ಬಂದಂದರೆ ರಾಜೀವ್ ಅವ್ರ ಮನೆಗೆ ಹೋಯ್ತು ಅಂದರೆ ಬ್ರೇಕ್ಫಾಸ್ಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಆ ರೀತಿ ಅಂದರೆ ಅದು ಯಾವುದೋ ಮಾರ್ಕೆಟಿಗೆ ಬಂದಿರಲಿಲ್ಲ ಅಂದರೆ ಆ ಟೈಮಲ್ಲಿ. ಏನು ಅಂತಂದರೆ ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಆಯುಷ್ ಶ್ರೀಪಾದ್ ನಾಯಕ್ ಸಾಹೇಬರಿಗೆ ಏನೋ ಹೆಲ್ತ್ ಇಶ್ಯೂ ಇತ್ತು. ಅವ್ರಿಗೆ ಕ್ಯೂರ್ ಮಾಡಿದಾಗ ಅವರು ರಾಜು ಸಾಹೇಬ್ರೆ ಇದು ಯಾಕೆ ತಗೊಳ್ಬಾರ್ದು ಪಬ್ಲಿಕ್ ಅಂದಾಗ ಅವರು ಗಿರಿರಾಜ್ ಸಿಂಗ್ ಸರ್ ಅವ್ರನ್ನ ಯೂನಿಯನ್ ಮಿನಿಸ್ಟ್ರಿಗೆ ಆವಾಗ ಆನರಬಲ್ ಚೀಫ್ ಜಸ್ಟಿಸ್ ಆಫ್ ರಾಜಸ್ಥಾನ್ ಹೈಕೋರ್ಟ್ ಶ್ರೀ SN ಜಾ ಸರ್ ಅವರು ಅಂದರು. ಸೊ ಆ ವೇಳೆಗೆ ನಾವೇನು ಬಿಸ್ನೆಸ್ ಪೀಪಲ್ ಅಲ್ಲ, ಅಗ್ರಿಕಲ್ಚರಿಸ್ಟು, ಬಟ್ ಕಂಪ್ನಿ ಎಲ್ಲ ಫಾರ್ಮ್ ಇತ್ತು, ಫ್ಲಾರಿಕಲ್ಚರ್ಗೆಲ್ಲ 98ಅಲ್ಲಿ. ಸೊ ಆದರೂ ನಮಗೆ ಗಟ್ಸ್ ಇರಲಿಲ್ಲ. ಸೊ ಆಮೇಲೆ ಅವರಂತಷ್ಟೇ ಭಾರತ ಸರ್ಕಾರ ಫಂಡಿಂಗ್ ಮಾಡಿದ್ರು, ನಮ್ಮ ಕರ್ನಾಟಕ ಸರ್ಕಾರನೂ ಮಾಡಿದರು. ಸೊ ಇವತ್ತು ನಾವು USFDA ಸರ್ಟಿಫೈಡ್ ಫ್ಯಾಕ್ಟ್ರಿ ಇದೆ. ಮೇ ಬಿ ಸಿಂಗಲ್ ಯೂನಿಟಲ್ಲಿ ಬಿಗ್ಗೆಸ್ಟ್ ಫ್ಯಾಕ್ಟ್ರಿ ಇನ್ ದ ಕಂಟ್ರಿ ಅಂತ ಹೇಳ್ತಾರೆ ಆಯುಷ್ ಡಿಪಾರ್ಟ್ಮೆಂಟ್ ಅವರು. ಅದರ ನಡುವೆ ನಿಮ್ಮ ತಂದೆಗೂ ಕಿಡ್ನಿ ಸಮಸ್ಯೆ ಇರುತ್ತೆ, ನಿಮ್ಮ ಮಗನಿಗೆ ಬ್ಲಡ್ ತಂದೆಗೆ 2008ಅಲ್ಲಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಅಕ್ಯೂಟ್ ರೀನಲ್ ಫೇಲ್ಯೂರು. ಸೊ ಆ ವೇಳೆಯಲ್ಲಿ ನನಗೇನು ಇದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಿರಲಿಲ್ಲ. ನಾನು ಡಾಕ್ಟ್ರಿಗೆ ಹೇಳಿದೆ, ಲೇಮೇನ್ ಲ್ಯಾಂಗ್ವೇಜಲ್ಲಿ, ನಾಡು ಭಾಷೆನಲ್ಲಿ ಕಿಡ್ನಿ ಫೇಲ್ಯೂರ್ ಅಂದ್ರೆ ಏನು ಅಂತ ನಾನು ಕೇಳ್ರಿ ಅಂತಂದು. ಅವರಂದರು ಆಕ್ಸಿಡೆಂಟ್ ಆಗಿದೆ, ಬ್ಲೀಡಿಂಗ್ ಆಗ್ತೈತೆ, ಸ್ಟಾಪ್ ಮಾಡೋಕ್ಕಿಲ್ಲ, ಅಷ್ಟು ಅರ್ಥ ಮಾಡ್ಕೊಳ್ತಿದ್ರು. ಆಮೇಲೆ ಅಂದ್ಕೊಂಡೆ ಸೆಲ್ ರೀಜನರೇಷನ್ ಪ್ರೋಸೆಸ್ ಯಾಕೆ ಮಾಡಬಾರ್ದು ಬಿಯಾಂಡ್ ದ ಸೈನ್ಸ್. ನಾನೇನಾದರೂ ಮೆಡಿಕಲ್ ಕೋರ್ಸ್ ಓದಿದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ. ವರ್ಜಿನಿಟಿ ಆಫ್ ದ ಬ್ರೈನ್ ಹಾಳಾಗ್ಬಿಡೋದು, ಅದ್ರ ಆಚೆಗೆ ಯೋಚನೆ ಮಾಡಿದ್ರಿ. ಹಾಂ, ಯಾಕೆಂದರೆ ಬ್ರೈನ್ ಒಂದು ಬೇಸ್ ಲೈನ್ಗೆ ಸ್ಟ್ರಕ್ ಆಗ್ತಿದೆ. ಫೌಂಡೇಶನ್ ಕೊಟ್ಟಿರ್ತಾರೆ ಕೆಪಲರೀಸ್ ಆ್ಯಂಡ್ ಮೈಕ್ರೋ ಕೆಪಲರೀಸ್ ವಿಚ್ ಆರ್ 1 ಮೈಕ್ರಾನ್ ಟು 20 ಮೈಕ್ರಾನ್. ಅದನ್ನು ಆರ್ಗನ್ ಡಿಸ್ಫಂಕ್ಷನ್ ಆಯ್ತಂದರೆ ಬ್ಲಾಕ್ ಆಗಿರೋದು, ಅದನ್ನು ಟ್ರಿಗರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಅಂದ್ರೆ ಮುಗಿದೋಯ್ತು. ಯಾರೂ ಮಾಡೋಕ್ಕಾಗದ್ರೆ ನಾವೆಲ್ಲಿ ಮಾಡ್ತೀವಿ ಅಂತ ಥಿಂಕ್ ಮಾಡೋದು. ನಾನೇನು ನಮ್ಮಪ್ಪನ ಉಳಿಸ್ಬೇಕು, ಯಾಕಾಗೋದಿಲ್ಲ, ಟ್ರೈ ಮಾಡಿದೆ, ಕ್ಲಿಕ್ ಆಗೋಯ್ತು. ಅದಾದಮೇಲೆ ಆನರಬಲ್ ಜಸ್ಟಿಸ್ ಶಶಾಂಕ್ ಕುಮಾರ್ ಸಿಂಗ್ ಅಂತ ಪಟ್ನಾ ಹೈಕೋರ್ಟಲ್ಲಿ ಅವರು ಸಾಹೇಬರು, ಅವರು ನಾವು ಭಾರಿ ಪರಿಚಯ. ಸೊ ಅವರು ಒಂದು ಸರ್ ಹಂಗೆ ಅಂದರೆ, ಏನು ರಾಜುಜಿ डॉक्टर बोल रहे हैं कुछ किडनी गड़बड़ है सर, आप सही रहे तो मैं लिए तो मैं दे दूँगा, क्योंकि हमारा पिताजी के ऊपर ट्राई ಮಾಡಿದ್ದೀನಿ ಅಂತ. ನೀವು ಮೊದಲಿಂದನೂ ಊಟದ ಬಗ್ಗೆ ಹೇಳ್ತಾರೆ, ಫುಡ್ ಈಸ್ ಮೆಡಿಸಿನ್ ಅಂತ, ಅಗಸೆ ಮಜ್ಜಿಗೆ ಅವೆಲ್ಲ ತೊಗೊಳ್ದೆ, ಯಾಕೆ ಇದು ಅಂದ. ಸೊ ಆಮೇಲೆ ಇದು ಮಾಡಿದೆ, ಅವ್ರಿಗೆ ಸರೋಯ್ತು. ಆಮೇಲೆ ಇವರು ನಮ್ಮ ಶ್ರೀಪಾದ್ ನಾಯಕ್ ಸಾಹೇಬರು. ಸೊ ಅಲ್ಟಿಮೇಟ್ಲಿ ಇವತ್ತು ನಿಮ್ಮ ಮಗನಿಗೂ ಬ್ಲಡ್ ಕ್ಯಾನ್ಸರ್ ಇತ್ತು. ಮಗನಿಗೆ AML ಅಕ್ಯೂಟ್ ಮ್ಯಾಲ್ ಲ್ಯುಕ್ಯಾಮಿಯಾ. ಅವನು 2010ನಲ್ಲಿ CMC ವೆಲ್ಲೂರಲ್ಲಿದ್ದ. ಅವನಿಗೆ ವಿತ್ ಅಲೋಪತಿಕ್ ಮೆಡಿಕೇಶನ್ಸ್ ಇಂಟಿಗ್ರೇಟೆಡ್ ಅಪ್ರೋಚು. ಈಗ ನಾನು ಮಲ್ಟಿಪಲ್ ಮೈಲೋಮಾ, AML, ALL, APL ಎಲ್ಲನೂ ಟ್ರೀಟ್ ಮಾಡ್ತಾ ಇದ್ದೀನಿ. 10 ಜನಕ್ಕೆ 5 ರಿಂದ 6 ಜನಕ್ಕೆ ಸಕ್ಸಸ್ ಆಗ್ತೈತೆ ಅದರಲ್ಲಿ. ಅದರ್ ದೆನ್ ದಟ್ 10ಕ್ಕೆ 8 ರಿಂದ 9 ಅಂದರೆ 80 to 90%, 100%. ಬಟ್ ಅಂದರೆ ಅವರ ಮೂತಿ ನೆಟ್ಕಿಟ್ಕೊಳ್ಬೇಕು ಅಂತೀನಿ. ಅಂದರೆ ರಸ್ಟಿಕ್ ಆಗಿ, ಅಂದರೆ ಅವ್ರ ರುಚಿನ ಕಂಟ್ರೋಲ್ ಇರಬೇಕು. ಏನು ತಿನ್ನಬೇಕು, ನಾಲಿಗೆ ಕಂಟ್ರೋಲ್, ಏನು ತಿನ್ನಬೇಕು ಏನು ತಿನ್ನಬಾರ್ದು, ವೆಲ್ ಡಿಫೈನ್ಡ್. ನನ್ನ ಕಾನ್ಸೆಪ್ಟ್ ಅಂದರೆ ಆಹಾರಿ ಪರಮೌಷಧಂ, ಆಹಾರನೇ ಪರಮ ಔಷಧಿ. ಅದೇ ಹೇಳೋದು ಇವನ್ ಫಾದರ್ ಆಫ್ ಮಾಡರ್ನ್ ಮೆಡಿಕಲ್ ಸೈನ್ಸ್ ಇದಕ್ಕೆ ಹಿಪೋಕ್ರಟಿಸ್. ನೀವು ಇಫ್ ಯು ಟೇಕ್ ಫುಡ್ ಆಸ್ ಎ ಮೆಡಿಸಿನ್, ಯು ವಿಲ್ ನಾಟ್ ಟೇಕ್ ಮೆಡಿಸಿನ್ ಆಸ್ ಎ ಫುಡ್ ಅಂತ. ಎರಡೂ ಒಂದೇ. ಅದ್ರ ಮಗನಿಗೆ ಕೊಡೋಕ್ಕೆ ಧೈರ್ಯ ಬಂತಲ್ಲ, ಅದು ಅಲಾಂಗ್ ವಿತ್ ವಿತೌಟ್ ಡಾಕ್ಟರ್ಸ್ ನಾಲೆಡ್ಜ್. ಎಷ್ಟು ಫಾಸ್ಟಾಗಿ ರಿಕವರಿ ಆಗೋದನ್ನಂದರೆ BMTನ ಆಯಿತು, ಇದಾಯಿತು, ಅನ್ಥಿಂಕಬಲ್. ಇದೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಅಂದ್ರೆಲ್ಲ ಪೋಕ್ ಮಾಡಿದ್ರಿ, ರೀಸೆಂಟ್ ಎಪಿಸೋಡ್ 2. ಒಬ್ಬರು ಪ್ರಕಾಶ್ ಹಿರೇಮಠ್ ಅಂತ, ಈ ಹ್ಯಾಡ್ ಎ ಮಲ್ಟಿಪಲ್ ಮೈಲೋಮ. ಇನ್ನೊಬ್ಬರು ಗೀತಾ ಅಂತ, ಶಿ ಹ್ಯಾಡ್ ಎ APL ಬ್ಲಡ್ ಕ್ಯಾನ್ಸರ್. ಒಂದೇ ಟೈಮಲ್ಲೇ ಟ್ರೀಟ್ ಮಾಡಿದೆ. ಯು ಕಾಂಟ್ ಇಮ್ಯಾಜಿನ್. ಅದು ನಾನು ನಂಬಕ್ಕಾಗಲ್ಲ. 3 ಡಯಾಲಿಸಿಸ್ಲಿದ್ದರು, ಮಲ್ಟಿಪಲ್ ಒಂದು ವಾರದಲ್ಲಿ ಆಚೆ ಬಂದರು. ಲಿವರ್, ಅದು ಆರ್ಗನ್ ವೈಸ್ ಲಿವರ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅದು ವಿತಿನ್ ಎ ಮಂತ್ ನಾರ್ಮಲ್ ಆಗೋಯ್ತು.
ಅಲ್ಟಿಮೇಟ್ಲಿ ಕೆಲಸಕ್ಕೆ ಹೋಗಿದ್ರು. ಈ ಹುಡುಗಿ ಇಂಟಿಗ್ರೇಟೆಡ್ ಅಪ್ರೋಚ್, ಅಲ್ಲಿ ಅಲೋಪತಿ ಫೇಲ್ಯೂರ್ ಆಗೋಯ್ತು. ಅವ್ರು ಹೇಳಿದ್ರು ಅಲ್ಟಿಮೇಟ್ಲಿ ನಮ್ಮ ಬುಕ್ಸಲ್ಲಿ ಇಲ್ಲ ಅಂತ. ದಿಸ್ ದ ವರ್ಡ್ ಅವ್ರು ನನಗೆ ಹೇಳಿದ್ದು. ಇಲ್ಲಿ ಕ್ಲಿಯರಾಗಿ ಇವರು ಆಶ್ಚರ್ಯ, ಇಡೀ ಹಾಸ್ಪಿಟ್ಲಲ್ಲಿ ಯಾರಿಗೂ ಚೆನ್ನಾಗ್ತಾ ಇಲ್ಲ, ಇವ್ರು ಹೆಂಗೆ ಚೆನ್ನಾಗ್ತಾರೆ ಅಂತ ಕ್ವಶನ್. ಅವರ ಅಮ್ಮ ಹೇಳಕ್ಕೆ ರೆಡಿ ಇಲ್ಲ. ಓರಲ್ ಕಿಮೋದಲ್ಲಿ ಇದ್ದಿದ್ದು ಇವರು APL ಅವರು. ಸೊ ಅಲ್ಟಿಮೇಟ್ಲಿ ಅವ್ರು ಬ್ಯಾಗ್ ಚೆಕ್ ಮಾಡೋಕ್ಕಿರೋದಂತೆ ಏನಾದರೂ ಇವ್ರು ಕೊಡ್ತಾ ಇದ್ದಾರಂತ. ಯಾಕೆಂದರೆ WBC 1350 ಇತ್ತು, ವೀಕಲ್ಲೇ ಅದು ಚೇಂಜ್ ಆಗೋಯ್ತು. 1800, 2000, 17,000 ಪ್ಲೇಟ್ಲೆಟ್ ಇತ್ತು, ಅದು 28,000, 30,000 ಎಲ್ಲ ರಿಪೋರ್ಟ್ ಇದೆ ನನ್ನ ಹತ್ರ. ಯಾಕಂದರೆ ಎಲ್ಲ ಕೇಸ್ ಸ್ಟಡೀಸ್ ಮಾಡಿ ರಿಲೀಸ್ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ನ್ಯೂಯಾರ್ಕ್ ಟೈಮ್ಸ್ನವರು ಅಷ್ಟು ಸುಲಭನ ಅವರು ಇಡೀ ನನ್ನ ಚರಿತ್ರೆನೇ ರಿಸರ್ಚ್ ಮಾಡಾಕ್ತಾರೆ, ಜಾಲಾಡಿರ್ತಾರೆ ಅವರು. ಜಾಲಾಡಿರ್ತಾರೆ. ಇಲ್ಲ ಅಂತಂದರೆ ವರ್ಲ್ಡಿಗೆ ಮೆಸೇಜ್ ಇರೋದು ಅದು. ಸೊ ಅದು ನೋಬಡಿ ಕ್ಯಾನ್ ಇಮ್ಯಾಜಿನ್. ಫಸ್ಟ್ ಆರ್ಟಿಕಲ್ ಬಂತು, ದಟ್ ವಾಸ್ ಇನ್ 2015 ಎಕನಾಮಿಕ್ ಟೈಮ್ಸ್, ದೊಡ್ಡ ಆರ್ಟಿಕಲ್. ಅಂದರೆ ಆಯುರ್ವೇದನ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತ. ಸೊ ಈಗ 2015 ಆದಮೇಲೆ ಅದನ್ನು ಎಕನಾಮಿಕ್ ಟೈಮ್ಸ್ ಇದು ಹೈಯೆಸ್ಟ್ ಕ್ರೆಡೆನ್ಷಿಯಲ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ. ಈಗ ವರ್ಲ್ಡ್ ನ್ಯೂಸ್ ಪೇಪರ್ದು ಇವತ್ತು ಬಂತಂದರೆ 10 ವರ್ಷ ಆದಮೇಲೆ. ಈಗ ನೀವು ಇಂಟ್ರೊಡ್ಯೂಸ್ ಮಾಡಿರೋ ಸೈನ್ಸ್ ವಿಚಾರಕ್ಕೆ ಬರ್ತೀನಿ. ಏನು ಸರ್ ಅದು ನಿಯೋ ಆಯುರ್ವೇದ ಏನದು? ಸಿಂಪಲ್ ಆಗಿ ಹೇಳ್ತೀನಿ, ನಾನು ನಾಡು ಭಾಷೆನ ಹೇಳ್ತೀನಿ. ಯಾಕೆಂದರೆ ಎಲ್ಲರೂ ಆರೋಗ್ಯವಾಗಿರಬೇಕು, ಯಾರೂ ಟೆನ್ಷನ್ ಆಗಿರಬಾರ್ದು. ದಟ್ ಇಸ್ ಮೈ ಮೇನ್ ಆಬ್ಜೆಕ್ಟಿವ್. ಈಗ ನಮ್ಮ ಬಾಡಿ ಇದು ನಾವು ಸೆಲ್ ಅಂತ ಇಟ್ಕೋಣ, ಕಣ್ಣಿಗೆ ಕಾಣಿಸಲ್ಲ. ಈ ಸೆಲ್ಲಲ್ಲಿ 2 ರಕ್ತನಾಳ ಇರುತ್ತೆ. ಒಂದು ಇದಂತ ಇಟ್ಕೋಣ ರಕ್ತನಾಳ, ಇನ್ನೊಂದು ಎಡದು. ಒಂದು ಎಡ, ಒಂದು ಬಲ. ಎಡದ ರಕ್ತನಾಳ ಆಹಾರವನ್ನು ತಲುಪಿಸುವಂಥ ಪೈಪ್. ಬಲ ರಕ್ತನಾಳ ಕಸ, ಕಾರ್ಬನ್ ಡೈಆಕ್ಸೈಡ್, ಟಾಕ್ಸಿನ್ಸು, ಕಾರ್ಬನ್ ರಿಮೂವ್ ಮಾಡೋಂತಹ ಪೈಪ್, ಹೊರಗಾಕೋ ಪೈಪ್. ಈ ಪೈಪನ್ನ ಆರ್ಟ್ರೀಸ್ ಅಂತೀವಿ, ಈ ಪೈಪನ್ನ ವೇನ್ಸ್ ಅಂತೀವಿ. ಓಕೆ, ಈ ಪೈಪನ್ನ ರಿಪೇರಿ ಮಾಡೋದಕ್ಕೆ ಕರೆಂಟ್ ಮೆಡಿಕಲ್ ಸೈನ್ಸು 15ರಿಂದ 25 mm ಸೈಜ್ವರೆಗೂ ಮಾಡೋಕ್ಕಾಗುತ್ತೆ. ಬ್ಲಾಕೇಜ್ ಆದರೆ ಥ್ರೂ ಸ್ಟ್ಯಾಂಟ್, ಬೈಪಾಸ್ ಅಥವಾ ಗ್ರಾಫ್ಟಿಂಗ್. ಈ ಪೈಪನ್ನ ಏನೂ ಮಾಡೋಕ್ಕಾಗಲ್ಲ. ಈ ಪೈಪ್ ಒಳಗಡೆ ವಾಲ್ವ್ಸ್ ಇರ್ತದೆ, ಬಕೆಟ್ ಇದ್ದಂಗೆ, ಬ್ಯಾಕ್ವರ್ಡ್ ಬ್ಲಡ್ ಫಾರ್ವರ್ಡ್ ತರೋದಕ್ಕೆ. ವೀಕ್ ಆಯಿತು ಅಂದರೆ ವೆರಿಕೋಸ್ ವೇನ್ ಅಂತ ಗೊತ್ತಾಗ್ತದೆ ಅವರಿಗೆ ವಿಸಿಬಲಿ. 2ನೇದು ಗೊತ್ತಾಗುತ್ತೆ ಟೆಸ್ಟಿಕಲ್ ಊದ್ಕೊಂಡಾಗೆ ವೆರಿಕೋಸೀಲ್ ಅಂತ. 3ನೇದು ಲಿವರ್ ಫೇಲ್ಯೂರ್ ಆಯಿತು ಅಂದರೆ ಈಸೋಪ್ಯಾಜಿಯಲ್ ವರೈಸ್ ಅಂತ ಅಲ್ಲಿ ಗೊತ್ತಾಗುತ್ತೆ, ಕಣ್ಣಿಗೆ ಕಾಣೋವು. ಅಂದರೆ ಬ್ಯಾಕ್ವರ್ಡ್ ಬ್ಲಡ್ ಬಸ್ಟ್ ಆಗೋಗ್ತೈತೆ, ಲೀಕ್ ಆಗ್ತೈತೆ, ಅದಕ್ಕೆ ಬ್ಯಾಂಡಿಂಗ್ ಮಾಡ್ತಾರೆ. ಅಂದರೆ ಲಿವರ್ ಸಿರೋಸಿಸ್ ಅಂದರೆ ಮುಗೀತಂತ. ನನ್ನಲ್ಲಿ ಅಂಥವರೆಲ್ಲ ಆಚೆ ಬರ್ತಾರೆ. ಸೊ ಇಲ್ಲಿ ಈ ಸೈನ್ಸ್ ಅಷ್ಟೇ ಇರೋದು. ಇಲ್ಲಿಂದ ನೀವು ಜೀವಕೋಶಕ್ಕೆ ಬಂತು ಅಂತಂದರೆ ಅದರ ಸೈಜು 1 ಮೈಕ್ರಾನ್ ಟು 20 ಮೈಕ್ರಾನ್ ಆಗುತ್ತೆ. 1 ಮೈಕ್ರಾನ್ ಅಂದರೆ 1/1000 mm, ಕಣ್ಣಿಗೆ ಕಾಣಿಸಲ್ಲ. ಅಲ್ಲಿ ಆರ್ಗನ್ ಫೇಲ್ಯೂರ್ ಆಯಿತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಮಾಡೋಕ್ಕಾಗಲ್ಲ. ಇಲ್ಲಂತೂ ಆಗೋದೇ ಇಲ್ಲ. ನನ್ನಲ್ಲಿ ಅಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ. ಇಲ್ಲಾಂದರೆ ಮ್ಯಾಜಿಕ್ ಅಂತೂ ಅಲ್ಲ, ಫ್ಲಾಶ್ಬೇ ಎಫೆಕ್ಟ್ ಅಲ್ಲ. ಆಲ್ರೆಡಿ ಸಾವಿರಾರು ಜನ ತೊಗೊಂಡು ಎಲ್ಲದನ್ನ, ಆಮೇಲೆ ನಂದು ಎಲ್ಲ ಏನು phase 1, phase 2, phase 3 ಎಲ್ಲ ಕ್ಲಿನಿಕಲ್ ಟ್ರಯಲ್ಸ್ ಆಗೋಗಿದೆ. ಏನು ಅಂತಂದರೆ ನಂದು ಏನೋ ಈ ಮಾಡೋ ಹೊತ್ತಿನಲ್ಲಿ ಒಂದು ಪ್ಲಾಸಿಬೋ ಎಫೆಕ್ಟಿಗೆ ಇದಿಟ್ಕೊಳ್ತಾರೆ, ನೀರು ಕೊಡ್ತಾರೆ, ಅಂದರೆ ಅದು ಔಷಧಿ ಹಿಂಗೆ ಅದು ಆ ಟೆಸ್ಟ್ ಮಾಡೋದು ಅವು ಮಾಡಿಸಿಲ್ಲ. ಯಾಕಂದ್ರೆ ಸ್ಟ್ರೈಟ್ ಡೈರೆಕ್ಟಾಗಿ VVIPs ಶುರು ಮಾಡಿದ್ದು. ಫಸ್ಟ್ VVIPs ಅಲ್ಲ, ಅವ್ರಿಗೆ ಕೊಡೋಕೆ ಧೈರ್ಯ ಬೇಕಲ್ಲ. ಇಲ್ಲ, ಈ ವರ್ಡು ದ ಪ್ರೆಸೆಂಟ್ ಡೆವಲಪ್ಮೆಂಟ್ ಕಮಿಷನ್ ಫ್ರೆಂಡು ಪ್ರತ್ಯಯ ಅಮೃತ್ ಅಂತ, ಈ ವಾಸ್ ಹೆಲ್ತ್ ಸೆಕ್ರೆಟರಿ ಫಾರ್ ಆಲ್ಮೋಸ್ಟ್ 5 years ಇದ್ದರು. ಅವರು ನನಗೆ ಅವಾಗ ಹಿಂಗೆ ಹೇಳಿದರು, ಏನೋ ರಾಜು, ಅದು ಎಷ್ಟು ಗಟ್ಸ್ ನಿನಗೆ ಚೀಫ್ ಜಸ್ಟಿಸಸ್ಗೆ, ಜಡ್ಜಸ್ಗೆ ಮತ್ತು ಯೂನಿಯನ್ ಮಿನಿಸ್ಟರ್ ಕೊಡ್ತಿದ್ದೀಯ, ಅದು ಏನು ಇದು ಬೈ ಚಾನ್ಸ್ ಹೆಚ್ಚು ಕಡಿಮೆ ಆದರೆ. ನಾನು ಅದನ್ನು ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ನಮ್ಮ ಅಮ್ಮನ ಮೇಲೆ, ಮಗನ ಮೇಲೆ, ಫ್ರೆಂಡ್ಸ್ ಮೇಲೆ. ಅದು ವಿಷಯ ಅಂತೂ ಅಲ್ಲ, ಅದು ಸಪ್ಲಿಮೆಂಟ್ಸು. ಈಗ ನೀವು ಹೇಳಿದ ಕ್ವಶನ್ನು ನನ್ನ ಬ್ಯಾಚ್ಮೇಟ್ ಹೇಳಿದ್ರು. ಯು ಕ್ಯಾನ್ ಇಮ್ಯಾಜಿನ್. ಅಲ್ಲ, ನಾನು ಅದೇ ಯೋಚನೆ ಮಾಡ್ತಿದ್ದೆ, ಧೈರ್ಯ ಬೇಕಲ್ಲ VVIPsಗಳಿಗೆ. ನಾನು ಐ ಆಮ್ ಲೈಕ್ ಎ ವಾರಿಯರ್. ಫಾರ್ ದ ಗುಡ್ ಕಾಸ್ ಐ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಸರ್, ಈಗ ನಾವು ಆಯುರ್ವೇದ ನಮ್ಮೆಲ್ರಿಗೂ ಕೂಡ ಗೊತ್ತು. ಈ ನಿಯೋ ಆಯುರ್ವೇದ ಅಂದರೆ ಅದೊಂದು ಭಾರಿ ಮಜಾ ಇದೆ. ಐ ಮೇ ಬಿ ದ ಫಸ್ಟ್ ಪರ್ಸನ್ ಇನ್ ದ ಹಿಸ್ಟ್ರಿ ಆಫ್ ಆಯುರ್ವೇದ. ಬಿಯಾಂಡ್ ಆಯುರ್ವೇದನ ಸ್ವಲ್ಪ ನಾನು ಯೋಚನೆ ಮಾಡಿದ್ದೀನಿ ಅಂತ. ನಾನೇನು ಮಾಡಿದೆ, ಸೈಂಟಿಫಿಕಲಿ ಡಿಫೈನ್ ಮಾಡ್ಕೊಂಡ್ಬಿಟ್ಟೆ.
by blending allopathic principles. ಯಾಕಂದರೆ allopathic principles ವೆಲ್ ಡಿಫೈನ್ಡ್ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಮಗನ ಉಳಿಸ್ತು, ನಮ್ಮ ಅಪ್ಪನಿಗೂ ನಾವು ಫಸ್ಟ್ ಡಯಾಲಿಸಿಸ್ ಮಾಡಿಸ್ತು. ವಿತೌಟ್ ಅಲೋಪಥಿಕ್ ವಿ ಕೆನಾಟ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಎಸೆನ್ಸ್ ಐ ಹ್ಯಾವ್ ಟೇಕನ್ ಫ್ರಮ್ ಆಯುರ್ವೇದ ಪ್ಲಸ್ ಪ್ರಾಣಾಯಾಮ ಆ್ಯಂಡ್ ಮೆಡಿಟೇಷನ್. ಮೆಡಿಟೇಷನ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮೆಡಿಟೇಷನ್ ಇಂಟರ್ನಲ್ ಆರ್ಗನ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದರಿಂದ ಹೈಪೋಥಾಲಮಸ್ ಗ್ಲ್ಯಾಂಡ್ ಅಂತ ಇಲ್ಲಿರುತ್ತೆ. ನಾವು ಕಣ್ಣು ಮುಚ್ಕೊಂಡು ಬರೀ ಉಸಿರನ್ನ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಎನರ್ಜಿ ಬರ್ತದೆ, ಯು ಕಾಂಟ್ ಇಮ್ಯಾಜಿನ್. ಆಮೇಲೆ ಪ್ರಾಣಾಯಾಮ, ಭಸ್ತ್ರಿಕಾ, ಕಪಾಲಭಾತಿ ಅಂದ್ರೆ ಅದು ಲಂಗ್ ಎಕ್ಸಸೈಸ್ ಆಗುತ್ತೆ. ಎಲ್ಲ ಸೈಂಟಿಫಿಕಲಿ ಡಿಫೈನ್ಡ್ ನಮ್ಮದು. ಅದಕ್ಕೆ ನಮ್ಮ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ಇಸ್ ಹ್ಯಾವಿಂಗ್ ಮೋಸ್ಟ್ ಪವರ್ಫುಲ್ ಟೂಲ್. ಅದನ್ನು ಬ್ಲೆಂಡ್ ಯಾರೂ ಮಾಡಿಲ್ಲ. ಇಲ್ಲೇನು ವಾತ್ ಪಿತ್ ಕಫ ಅಂತ ಇಂಡಿವಿಜುವಲ್ ಡಿವೈಡ್ ಮಾಡೋಕ್ಕೆ ಹಿಡಿದ್ರು. ಅದಕ್ಕೆ ಆನರಬಲ್ ಪ್ರೈಮ್ ಮಿನಿಸ್ಟರ್ಸ್ ಒಂದು ಸರಿ ಸ್ಪೀಚಲ್ಲೇ ಹೇಳಿದ್ದಾರೆ, 15ರಲ್ಲೋ 16ರಲ್ಲೋ 2000 ಆಯುರ್ವೇದನ ಪಾಪ್ಯುಲರ್ ಮಾಡಬೇಕಂದ್ರೆ 3 ಇದನ್ನು ಸ್ಟ್ರೆಂಥನ್ ಮಾಡಬೇಕು. ಒಂದು, ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು. ಈಗ ನಿಮಗೇನು ಕೊಡ್ತೀವಿ, ಈಗ ಹಾರ್ಟ್ಗೆ ವರ್ಲ್ಡ್ ವೈಡ್ ಒಂದೇ ಟ್ರೀಟ್ಮೆಂಟ್ ಪ್ರೋಟೋಕಾಲು. ಏನು? ಬ್ಲಡ್ ಥಿನ್ನರ್, ಸ್ಟ್ಯಾಟಿನ್ಸ್, ಬೀಟಾ ಬ್ಲಾಕರ್ಸ್, ಸರ್ಟನ್ ಸಪ್ಲಿಮೆಂಟ್, ಸೇಮ್ ಇದು. ಅದೇ ರೀತಿಯೇ ಇಲ್ಲಿ ಆಯುರ್ವೇದದಲ್ಲಿ ಹಾರ್ಟ್ಗಂದ್ರೆ ಎಲ್ಲರೂ ಹಂಗಿಲ್ಲ. ನೀವೊಂದು ಕೊಡ್ತೀರಿ, ಇವರೊಂದು ಕೊಡ್ತೀರಿ, ಅವರವರು ವಾತ್ ಪಿತ್ ಕಫ ಮೇಲೆ. ನಂದು ಹಂಗೆ ಮಾಡಿಲ್ಲ, ಅಲೋಪತಿಗೆ ಡಿಫೈನ್ ಮಾಡೋಕ್ಕೆ. ಅದಕ್ಕೆ ವರ್ಲ್ಡ್ ವೈಡ್ ಕ್ರ್ಯಾಕ್ ಆಗೋಯಿತು. ಎರಡನೇದು ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಎಫಿಕಸಿ ಶುಡ್ ಬಿ ಲೈಕ್ ಅಲೋಪತಿ. ನಂದು ಆಲ್ಮೋಸ್ಟ್ ಅಟ್ ಪಾರ್ ವಿತ್. ಹಾರ್ಟ್ ಪ್ರಾಬ್ಲಮ್ ತೊಗೊಂಡ್ರೆ ಒಂದು ವಾರಕ್ಕಿಂದನೇ ಇದಾಗುತ್ತೆ, ಏನು ಅನ್ಸೈನ್ ಅಂತಾರಲ್ಲ, ಚೆಸ್ಟ್ ಪೇನ್ ಹೊರಟೋಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಫ್ಯೂ ಮಿನಿಟ್ಸ್ ಹೊರಟೋಗುತ್ತೆ. 30 years ಇರೋ ಪ್ರಾಬ್ಲಮ್ಮು ಒಂದು ವಾರ ಕೊಟ್ಟೋಗುತ್ತೆ. ಮೈಗ್ರೇನ್ 30 years ಇರೋ 3 days ಕೊಟ್ಟೋಗುತ್ತೆ. ಯು ಕಾಂಟ್ ಇಮ್ಯಾಜಿನ್. ಸಿ, ಐ ಆಮ್ ನಾಟ್ ಜಸ್ಟ್ ಇದು ಅಲ್ಲ. ಈಗ ನೋಡ್ರಿ, ನಾಳೆ ನನ್ನ ಕ್ಲಿನಿಕ್ ಇದೆ. ಯು ಮೇ ಬಿ ಅಸ್ಟಾನಿಶ್ ಟು ಇಯರ್. ಬೆಳಗ್ಗೆ ಪಾಪ 5:30 6 ಗಂಟೆ ಬಂದು ಏರ್ ರೆಸಲ್ ರಿಜಿಸ್ಟರ್ ಮಾಡಿಬಿಡ್ತಾರೆ. 8ರಿಂದ 9 ಗಂಟೆ ಮೇಲೆ ಬಂದರೆ 7 hours 8 hours ವೆಯ್ಟ್ ಮಾಡಬೇಕಾಗ್ತದೆ. ನಾನು ಕೂತ್ಕೊಳ್ತೀನಿ. ನನಗಂತೂ ನನ್ನೊಂದು ವರ್ಕಾಲಿಕ್. ಬೆಳಗ್ಗೆ 9:30 10 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 8 9ವರೆಗೂ ನಾನು ನೋಡ್ತೀನಿ ಪೇಷಂಟ್ಸ್. ಅದಾದಮೇಲೆ ನಂದು ಇದು. ಸೊ ಯಾಕೆ ಅಂತಂದರೆ ಈ ಒಂದು ಸಿಸ್ಟಮ್ ನಾನು ಹೇಳಿದ್ನಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಇದಾಗಲ್ಲ. ಇಲ್ಲಿ ಯಾಕೆ ಮಾಡುತ್ತಂದರೆ ಅಲ್ಲಿಂದ ಊಟ ಕೊಡಬೇಕು, ಆಕ್ಸಿಜನ್ನು, ಹಾರ್ಮೋನ್ಸು ಮತ್ತು ಇದು ಹೇಗೇನೋ ತೆಗಿಬೇಕು. ಆ ಸಿಸ್ಟಮ್ನ ಯಾರು ಮಾಡಿಲ್ಲ. ಒಂದು. ಎರಡು, ನಮಗೆ ಹೊಟ್ಟೆಲಿರೋ ಉಪಯುಕ್ತ ಜೀವಾಣು ಇದೆಯಲ್ಲ, ಅವ್ಗೆ ಗೊತ್ತು ಯಾವ ಎನ್ಸೈಮ್ಸ್ ನಾನು ಉತ್ಪತ್ತಿ ಮಾಡಿದ್ರೆ ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಕೆಟಲಿಸ್ಟ್ ಟು ಸಪ್ರೇಟ್ ಯಾವ ಒಂದು ನ್ಯೂಟ್ರಿಯೆಂಟ್ಸು ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಅವರ್ ಆಲ್ ದ ಆರ್ಗನ್ಸ್. ವಿ ಆರ್ ಹ್ಯಾವಿಂಗ್ ಮೋರ್ ದೆನ್ 80 ಆರ್ಗನ್ಸ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಆರ್ಗನ್ಸ್ ವರ್ಕ್ ಮಾಡಲ್ಲ, ಅದನ್ನು ಸರ್ಟನ್ ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತೆ, ಬ್ಲಾಕೇಜಸ್ ಆಗ್ತಾ ಇರ್ತದೆ. ಈಗ 1 ಸ್ಟೆಂಟು 2 ಸ್ಟೆಂಟು, ಸಮ್ ಪೇಷಂಟ್ಸ್ ಹ್ಯಾವ್ ಸೀನ್ ಅಪ್ ಟು 8 ಸ್ಟೆಂಟ್ಸ್. ನಂದರಲ್ಲಿ ಆದ ತಕ್ಷಣ ಎಲ್ಲದನ್ನು ಮತ್ತೆ ತಿರುಗಿ ಬರೋದಿಲ್ಲ. ಏನು ಮ್ಯಾಜಿಕ್ ಅಂತೂ ಅಲ್ಲ. ಐ ಆಮ್ ಬೇಸಿಕ್ಲಿ ಟ್ರಿಗರಿಂಗ್ ದಟ್ ಗಟ್ ಮೈಕ್ರೋಬ್ಸ್, ಪ್ರಿಬಯೋಟಿಕ್ ಅಪ್ರೋಚ್. ಸರ್, ಈಗ ನಿಯೋ ಆಯುರ್ವೇದ, ಈ ಮಿರಾಕಲ್ ಡ್ರಿಂಕ್ಸು, ದಟ್ ಇಸ್ ಅ ಬ್ರ್ಯಾಂಡ್ ನೇಮ್. ದಟ್ ಇಸ್ ಅ ಬ್ರ್ಯಾಂಡ್ ನೇಮ್. ನ್ಯೂ ಆಯುರ್ವೇದ, ಬ್ಲೆಂಡಿಂಗ್ ಅಪ್ ಅಲೋಪತಿಕ್ ಪ್ರಿನ್ಸಿಪಲ್ಸ್ ವಿತ್ ಆಯುರ್ವೇದ. ಮತ್ತು ಇನ್ನೊಂದು ಪಾಯಿಂಟ್ ನಾನು ಮತ್ಬಿಟ್ಟೆ, ಆನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ದ ಪ್ರಾಡಕ್ಟ್ ಶುಡ್ ಬಿ ವರ್ಲ್ಡ್ ಕ್ಲಾಸ್ ಪ್ಯಾಕೇಜಿಂಗ್. ನಂದು ಆ 3 ಪ್ಯಾರಾಮೀಟರ್ಸ್ ಇದೆ. ನ್ಯೂ ಆಯುರ್ವೇದ ಅಂದರೆ ದಟ್ ಈಸ್ ಅ ಮಿರಾಕಲ್ ಡ್ರಿಂಕ್, ದಟ್ ಇಸ್ ಅ ಬ್ರ್ಯಾಂಡ್ ನೇಮ್ ಬೇಸಿಕಲಿ. ಯಾಕೆಂದರೆ ನಾನು ವೆನ್ ಐ ವಾಸ್ ಡಿವಿಷನಲ್ ಕಮಿಷನರ್ ಚಪ್ರದಲ್ಲಿ, ಸಾರಣ್ಣಲ್ಲಿ, ಏನು ಸರ್ ಇದು ಮಿರಾಕಲ್ ಡಾಕ್ಟರ್ ಅಂದ್ರೆ, ಆವಾಗ ಅಂದರೆ ಮಿರಾಕಲ್ ಡ್ರಿಂಕ್ಸ್ ಬ್ರ್ಯಾಂಡ್ ನೇಮ್ ಯಾಕೆ ಇಡಬಾರ್ದು ಅಂದ್ಕೊಂಡು ಬ್ರ್ಯಾಂಡ್ ನೇಮ್ ತೊಗೊಂಡ್ಬಿಟ್ಟು ಅದು ಬ್ರ್ಯಾಂಡ್ ನೇಮ್ ಬೇಸಿಕಲಿ. ಇಟ್ಸ್ ಅ ಆಯುರ್ವೇದ. ನ್ಯೂ ಆಯುರ್ವೇದ, ಈ ಕೊಟ್ಟಕ್ಕಲ್ ಆಯುರ್ವೇದ, ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಪ್ರಿನ್ಸಿಪಲ್ಸ್. 150 ವರ್ಷದ್ದು ಓಲ್ಡು. ಇದು ಅಷ್ಟೇ 150 ವರ್ಷ. ಇದು ಇದಾಗ್ತೈತೆ. ಅಂದರೆ ನೀವೊಂದು ಹೊಸ ಸೈನ್ಸನ್ನು ಹುಟ್ಟು ಹಾಕಿದ್ರೆ. ಎಸ್, ಬೈ ಬ್ಲೆಂಡಿಂಗ್ ದ ಕರೆಂಟ್ ಮೆಡಿಕಲ್ ಸೈನ್ಸ್. ನಮ್ದು ಏನ್ಸಿಯಂಟ್ ಏನು 4000 ವರ್ಷಗಳಿದೆ, ಆ ಸೈನ್ಸ್ನ ಎಸೆನ್ಸ್ ತಗೊಂಡೆ. ಆ ಸೈನ್ಸಲ್ಲಿ, ಆಯುರ್ವೇದದಲ್ಲಿ ಇಡೀ ಬಾಡಿನೇ ರಿಜುವಿನೇಟ್ ಮಾಡೋದು ಲೈಫ್ ಸ್ಟೈಲಲ್ಲಿ. ಈಗ ಅದನ್ನು ತೊಗೊಂಡೆ, ಏನು ಎಸೆನ್ಸ್ ತೊಗೊಂಡೆ, ಫುಡ್ ಆಸ್ ಎ ಮೆಡಿಸಿನ್ ತೊಗೊಂಡೆ, ಆಹಾರಿ ಪರಮಾಂಶದಂ, ಫಾದರ್ ಆಫ್ ಚರ್ಕ ಹೇಳಿರೋದು. ಆಮೇಲೆ ಯೋಗದಲ್ಲಿ ಪ್ರಾಣಾಯಾಮ, ಮೆಡಿಟೇಷನ್ ತೊಗೊಂಡೆ. ಆದರೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ಡಿಫೈನ್ ಮಾಡಾಕ್ತದೆ. ಮೋರ್ ದ್ಯಾನ್ ಏನೇ ಆಗಲಿ ಎಲ್ಲ ಬುಕ್ಕಲ್ಲಿದೆ, ಟಕ್ 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 ಅಂದರೆ ಎವ್ರಿಥಿಂಗ್ ಎನಿಬಡಿ ಕ್ಯಾನ್ ಪ್ರಾಕ್ಟೀಸ್. ಈಗ ನಂದು ಹಂಡ್ರೆಡ್ಸ್ ಆಫ್ ಡಾಕ್ಟರ್ಸ್ ಆರ್ ಪ್ರಾಕ್ಟೀಸಿಂಗ್ ಅಕ್ರಾಸ್ ದ ಕಂಟ್ರಿ. ಎಲ್ಲ ಪ್ರಶ್ನೆಗೂ ಉತ್ತರ ರೆಡಿ ಇದೆ. ಓಕೆ, ಈ ಮಿರಾಕಲ್ ಡ್ರಿಂಕ್ಸ್ ಈ ಕಂಪ್ಲೀಟ್ ಮಾರ್ಕೆಟಿಗೆ ಬಂದಿದ್ದು ಯಾವಾಗ? ಅದು ಆನರಬಲ್ ಯೂನಿಯನ್ ಮಿನಿಸ್ಟರ್ ಲಾಂಚ್ ಮಾಡಿದ್ರು 2016 11th October. ಓಕೆ, ನಾನು ಫೋಟೋಸ್ ಎಲ್ಲ ನೋಡಿದ್ದೆ. ನಾನು ಆ ಟೈಮಲ್ಲಿ ಬಂತು ಆನರಬಲ್ ಯೂನಿಯನ್ ಮಿನಿಸ್ಟರ್. ಯಾಕೆಂದರೆ ಅವರೇ ಅದರಲ್ಲಿ ಗಿರಿರಾಜ್ ಸಿಂಗ್ ಸರ್ ಅವರು ಹೇಳಿದ್ದಾರೆ, ಫಸ್ಟ್ ಟೈಮ್ ಇದು ಹಿಸ್ಟಾರಿಕಲ್ ನಾನು ನೋಡ್ತಿರೋದು. ಎಲ್ಲ ಪೇಷಂಟ್ಸು ಲಾಂಚ್ ಮಾಡ್ತಾರೆ. ಈ ಕಡೆ ಅವರು ಪೇಷಂಟೇ,
ಆಮೇಲೆ ಶ್ರೀಪಾದ್ ನಾಯಕ್ ಸರ್ ಅವರೇ, ಆನರಬಲ್ ಜಡ್ಜಸ್ ಇದ್ರು ಅವರು ಅವರೇ, ಆಮೇಲೆ ಸೆಲೆಬ್ರಿಟೀಸ್ ಇದ್ದರು, ಫಿಲ್ಮ್ ಸೆಲೆಬ್ರಿಟೀಸು ಅವರು, ಆಲ್ ಪ್ರೊಫೆಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಆಫ್ ಡಿಫ್ರೆಂಟ್ ಮೆಡಿಕಲ್ ಕಾಲೇಜಸ್ ಯಾರ್ಯಾರು ಕನ್ಸ್ಯೂಮ್ ಮಾಡಿದ್ರು ಎಲ್ಲ ಅವರೇ ಮಾಡಿದ್ದು ಲಾಂಚು. ಸಾಧಾರಣವಾಗಿ ಎಲ್ಲ ಕ್ಷೇತ್ರದಲ್ಲೂ ಈ ಸಕ್ಸಸ್ ಫೇಲ್ಯೂರ್ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಬಟ್ ಮೆಡಿಸನ್ ಅಂದಾಗ ಫೇಲ್ಯೂರ್ ಅಂದರೆ ಅದು ಭಾರಿ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಇನ್ಸೋಮಿನಿಯಾ ಬಂದುಬಿಟ್ಟಿತ್ತು. ಯಾಕಂದರೆ ಮಕ್ಕಳು ಫಾರಿನಲ್ಲಿ ಓದ್ತಾ ಇದ್ರು, ನಂದು ಸರ್ವಿಸಲ್ಲಿದ್ದೆ. ಇದು ನೋಡಿದ್ರೆ ನಾನು ಸರ್ವಿಸಲ್ಲೇ ಇದ್ದು ಅದು ಡೆವಲಪ್ ಆಗಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಎವ್ರಿವೇರ್ ದೇರ್ ಇಸ್ ಅ ಬಾಟಲ್ ನೆಕ್. ವರ್ಡ್ ಆಫ್ ಮೌತಿಂದನೇ ಜನಕ್ಕೆ ಗೊತ್ತಾಗೋದು. ರಿಸರ್ಚ್ ಆರ್ಟಿಕಲ್ಸ್ ಎಷ್ಟು ರಿಲೀಸ್ ಮಾಡ್ತಾ ಇರ್ತೀರಿ ಅದು ಅದರಿಂದನೇ ಇದಾಗೋದು. ಎಲ್ಲದರಲ್ಲೂ ಟಫ್ ಇದೆ. ಅಲ್ಲ, ಜನ ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಮಿರಾಕಲ್ ಡ್ರಿಂಕ್ಸ್ ಬಂದ ಮೇಲೆ ಯಾವುದೋ ನೆಗೆಟಿವ್ ಏನಾದ್ರು ನಿಮ್ಮ ಕಿವಿಗೆ ಬಿದ್ದಿತ್ತಾ ಅಥವಾ ಏನೋ? ಒಂದು ಹೇಳ್ತೀನಿ, ಇನಿಷಿಯಲಿ ಈ ಎಲ್ಲಿ ನೀರಿರುತ್ತೋ ಗಲೀಜಿದ್ಲೇ ಇದ್ದೇ ಇರ್ತೈತೆ. ಹ್ಯೂಮನ್ಸ್ ಎಲ್ಲಿರ್ತಾರೋ ಅಲ್ಲಿ ಕೆಲವರು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಆ ಟೈಮ್ನಲ್ಲಿ ಸ್ವಲ್ಪ ಇದು ಮಾಡ್ತಾಯಿದ್ರು. ಅದನ್ನು ಕೌಂಟರ್ ಅಟ್ಯಾಕ್ ಹಾಕೋದಕ್ಕೆ ಪಬ್ಲಿಕ್ಕೇ ಮಾಡಿಬಿಡ್ತಾರೆ. ಈಗ ಪಬ್ಲಿಕ್ ಏನಿದೆ, ಪಬ್ಲಿಕ್ ಭಾರಿ ದೇವ್ರ ಸ್ವರೂಪ ಮನುಷ್ಯ. ಒಳ್ಳೇದಾಯಿತು ಅಂತಂದರೆ ಅವ್ರು ಯಾರಾದರೂ ಕಿಡಿಗಳು ಹೇಳಿದರೆ ಅವರೇನೇ ಸ್ಟಾಪ್ ಮಾಡ್ತಾರೆ ಅದನ್ನು. ಇದು ನಂಬಕ್ಕಾಗಲ್ಲ ಅಂತ ಯಾವುದೋ ಚಾನಲ್ ಅಂದಾಗ ಇಮಿಡಿಯೇಟ್ಲಿ ಇನ್ನೊಬ್ಬರು ನಂಬಕ್ಕಲ್ಲ, ನಾನು ನಂಬ್ತೀನಿ ಅಂತ ಅವರೇ ಬರೆದ್ಬಿಡ್ತಾರೆ. ಆಮೇಲೆ ನಾನು ಏನೇ ಕೊಟ್ಟರು ಸಹ ವಿತ್ ಎವಿಡೆನ್ಸಸ್ ಕೊಡ್ತೀನಿ. ಐ ಆಮ್ ಬೀಯಿಂಗ್ ಅನ್ ಫಾರ್ಮರ್ IAS ಆಫೀಸರ್, ನಾವೆಲ್ಲ ಎವಿಡೆನ್ಸ್ ಬೇಸ್ಡು. ಇವತ್ತು ನ್ಯೂಯಾರ್ಕ್ ಟೈಮ್ಸ್ ಆರ್ಟಿಕಲ್ಲು, ಲಕ್ಕಿಲಿ ನಿಮ್ಮದು ಚಾನಲಲ್ಲಿ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಕೊಡ್ತಾ ಇರೋದು, ಅದು ನೆನ್ನೆ ಬಂದಿದೆ ನ್ಯೂಸು. ಸೊ ಇವತ್ತು ನೀವು ಮಾಡ್ತಾಯಿದ್ರಿ. ಸೊ ಅಲ್ಲಿ ಬರಬೇಕಂದ್ರೆ ಇಟ್ಸ್ ನಾಟ್ ಸೊ. ಅಲ್ಲ, ಹಂಗಾಗ್ಬಿಟ್ರೆ ಅವ್ರ ಕ್ರೆಡಿಬಿಲಿಟಿ ಬಿದ್ದೋಗ್ಬಿಡುತ್ತೆ. ಎಷ್ಟು ದೇಶ ರೀಚ್ ಅದು ಆ ಥರ ಸಮಸ್ಯೆ. ಆಮೇಲೆ ಏನೇ ಇರಲಿ ಎಲ್ಲ ಕ್ಲಾರಿಟಿ ಇರಬೇಕು. ಸೊ ಅದಕ್ಕೆ ಈಗ ನಿಮ್ಮದು ಮಿರಾಕಲ್ ಡ್ರಿಂಕ್ಸ್ ಮೂಲಕ ಸರ್ ಎಷ್ಟು ಆರೋಗ್ಯ ಸಮಸ್ಯೆ ಪರಿಹಾರ ಇದೆ? ನಾನು ಅತಿಶೋಕ್ತಿ ಅಲ್ಲ, ಯಾವಾಗ ಕರೆಂಟ್ ಮೆಡಿಕಲ್ ಸೈನ್ಸ್ ಕೆಲಸ ಮಾಡಲ್ಲ ಅವಾಗ ನನ್ನ ಸೈನ್ಸ್ ಕೆಲಸ ಮಾಡುತ್ತೆ ಅಂತ ಒಂದು ವರ್ಡಲ್ಲಿ ಹೇಳ್ತೀನಿ. ಎಕ್ಸೆಪ್ಟ್ MND, ಮೋಟರ್ ನ್ಯೂರಾನ್ ಡಿಸೀಸ್, ವಿಟಿಲಿಗೋ, ವೈಟ್ ಪ್ಯಾಚಸ್, ಮಸ್ಕ್ಯುಲರ್ ಡಿಸ್ಟ್ರಫಿ, ಈ ಮೂರು ನಾನು ಇದುವರೆಗೂ ಸಕ್ಸಸ್ ನೋಡಿಲ್ಲ. ಅದು ಬಿಟ್ಟರೆ ಅದು ಎಂತಹ ಆಟೋಇಮ್ಯೂನ್ ಡಿಸಾರ್ಡರ್ಲಿ, ಅದೆಂತಹ ಕ್ಯಾನ್ಸರ್ಲಿ ನನ್ನ ಹತ್ರ ಬರೋರೆಲ್ಲ ಲಾಸ್ಟ್ ಸ್ಟೇಜ್, ಅದನ್ನು ಟರ್ಮಿನಲ್ ಸ್ಟೇಜ್ ಅಂತಾರೆ. ಡಾಕ್ಟರ್ಸ್ ಇನ್ನು ಮುಗೀತು ಉಳಿಯಲ್ಲ ಅಂದಾಗೆ ಬರೋದು. ಎಲ್ಲ ಕಡೆ ಟ್ರೈ ಮಾಡಿ ಕೊನೆಗೆ ಎಲ್ಲ ನನ್ನ ಹತ್ರ ಬರೋರೆಲ್ಲ ಅವರೇ. ಸೊ ನನಗೂ ಅವ್ರಿಗೆ ಟ್ರೀಟ್ ಮಾಡೋದು ಖುಷಿ ಆಗುತ್ತೆ. ಯಾಕಂದರೆ ಏನೋ ಒಂಥರ ಖುಷಿ. ಅವ್ರು ಮೊದಲೇ ಹೇಳ್ತೀನಿ, ನೋಡಪ್ಪ ನಿಮ್ಮ ಮೂತಿ ನೆಟ್ಕೊಂಡಿರೋ ಫಸ್ಟು ಆಗ್ತೈತೆ. ನಮ್ಮಮ್ಮನ ನಾನು ಉಳ್ಸೋದು, ನಮ್ಮಮ್ಮನ ಮೇಲೂ ಆಯಿತು ಅಡ್ರಿನಲ್ ಗ್ಲ್ಯಾಂಡ್ ಕ್ಯಾನ್ಸರ್. ಬಟ್ ಟ್ರೈ ಮಾಡ್ತೀನಿ. ಇದು 10 ಕೇಸಲ್ಲಿ 6 ಕೇಸ್ ಸಕ್ಸಸ್ ಆಗ್ತಾಯಿದೆ, 5ರಿಂದ 6. ಈ ಟ್ರೈ ಮಾಡಿ. ಎಂತೆಂಥವರು ಆಚೆ ಬಂದುಬಿಡ್ತಾರೆ. 6 ಊಟಕ್ಕೆ ಬದುಕಬೇಕಂತ ಊಟ ಮಾಡಲ್ಲ, ಊಟಕ್ಕೆ ಬದುಕಿದ್ದೀನಿ ಅಂತ ಮಾಡ್ತಾರೆ. ಆವಾಗಲೇ ಅವ್ರು ಸಾಯೋದು. ಈಗ ಕ್ಯಾನ್ಸರ್ ಪೇಷಂಟ್ ನಾನು ಹೇಳ್ತೀನಿ, ಕೋತಿ ಆಗ್ರಿ, ಬ್ಯೂಟಿಫುಲ್ಲಾಗಿ ಡಿಫೈನ್ ಮಾಡಿದ್ದೀನಿ. ಸೋ ಮೆನಿ ಫುಡ್ ಎಂಜಾಯ್ ಮಾಡ್ಬೋದು. ಈಗ ನೋಡ್ರಿ, ನಾನು ಕೋತಿ ಫುಡ್ ಈಗ ಮಧ್ಯಾಹ್ನ ಲಂಚಿಗೆ ತಗೊಂಡು ಕೋತಿ ಫುಡ್ ಇದ್ದೇನೆ. ಏನು ನಟ್ಸು, ಕೊಬ್ಬರಿ, ಆಮೇಲೆ ಡೇಟ್ಸು. ನನಗೆ ಐ ವಾಂಟ್ ಟು ಕೀಪ್ ಮೈ ಸೆಲ್ಫ್ ಫಿಟ್. ಯಾಕಂದ್ರೆ ನಾನು ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ಎಥಿಕಲಿ ನಾನು 100% ಆರೋಗ್ಯವಾಗಿರಬೇಕು. ಈಗ ನಾನೇ ಇಷ್ಟು ಮಾತ್ರೆಗಳು ತೊಗೊಂಡು ಶುಗರ್ ಇದ್ದು ಇದು ಹಾರ್ಟ್ ಪ್ರಾಬ್ಲಮ್ ಇದ್ದು BP ಇದ್ದು ಬೇರೆಯವ್ರು ನಾನು ಪ್ರವಚನ ಮಾಡ್ತೀನಿ ಅಂದರೆ ನನ್ನ ಸಬ್ ಕಾನ್ಷಿಯಸ್ ನನಗೆ ಒಪ್ಪಲ್ಲ ಅವಾಗ. ಸರ್, ನಾನು ಕೊನೆಯ ಪ್ರಶ್ನೆಗೆ ಬರ್ತೀನಿ, ಈ ಎಪಿಸೋಡ್ನ ಇಲ್ಲಿಗೆ ಇದು ಮಾಡ್ತೀನಿ. ಈಗ ಯಾರಾದರೂ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಬೆರಳು ತೋರಿಸೋ ರೀತಿಯಲ್ಲಿ ಮಾತಾಡಿದ್ರೆ ಅಥವಾ ಅದು ಹಾಗೆ ಹೀಗೆ ಅಂತ ಮಾತಾಡಿದ್ರೆ ಅದನ್ನು ಟ್ಯಾಕಲ್ ಮಾಡೋಕ್ಕೆ ಕಂಪ್ಲೀಟ್ ನೀವು ರೆಡಿ ಇದ್ದೀರಿ ಸವಾಲ್ ಫೇಸ್ ಮಾಡೋಕ್ಕೆ? ನಾನು ನನ್ನ ಹೊಟ್ಟೆ ಪಾಡೋದು ಮಾಡಿಲ್ಲ. ಅವ್ರು ಮಾತಾಡಿದ್ರೆ ಅವ್ರು ಮಾಡ್ಕೊಳ್ತಾರೆ, ಅದಕ್ಕೂ ನನಗೆ ಸಂಬಂಧನೇ ಇಲ್ಲ. ಯಾಕೆಂದರೆ ಈಗ ಲಿವರ್ ಸಿರೋಸಿಸ್ ಸೈನ್ಸ್ ಇಲ್ಲ, ನನ್ನ ಹತ್ರ ಇದೆ. ಕಿಡ್ನಿ ಸೈನ್ಸ್ ಇಲ್ಲ. ಅದರದ್ದು ನೆಗೆಟಿವ್ ಮಾತಾಡ್ಕೊಳ್ಳಿ, ನನಗೇನಂತೆ. ನಮಗೇನಾದರೂ ನೆಗೆಟಿವ್ ಆಗ್ತದೆ, ನಮಗೆ ನೆಗೆಟಿವ್ ಆಗಲ್ಲ. ವರ್ಲ್ಡಿಗೆ ನಾನು ಸೈನ್ಸ್ ಮಾಡಿರೋದು. ಇಟ್ ಈಸ್ ನಾಟ್ ಫಾರ್ ಕರ್ನಾಟಕ ಆರ್ ಇಂಡಿಯಾ ಆರ್ ಇವನ್ ಏಷ್ಯನ್ ಕಂಟ್ರಿ, ಇದಲ್ಲ, ಮಾನವರಿಗೆ ಮಾಡಿರೋದು. ಸೊ ಅದಕ್ಕೆ ಮಾನವರಿಗೆ ಮಾಡಿದ್ರೆ ಮಾನವರೇ ಅದನ್ನು ನಾನೇನು ಮಾಡೋಕ್ಕೋಗಲ್ಲ. ನಂಗೆ ಮತ್ತೊಂದು ಭಾಳ ಇದಾಗಿಸ್ತು, ನೀವು ಅಲ್ಲಿ ಪದ ಬಳಸಿದ್ರೆ ಅಂದರೆ ನಾನು ಹೊಟ್ಟೆಪಾಡಿಗೆ ಮಾಡಿಲ್ಲ ಅಂತ. ನೀವು ಸುದೀರ್ಘಾವಧಿಯವರೆಗೆ IAS ಅಧಿಕಾರಿ ಆಗಿದ್ದಂಥವ್ರು, ಯಾವ ಅನಿವಾರ್ಯತೆ ಇಲ್ಲ, ಯಾವ ಅನಿವಾರ್ಯತೆ ಇಲ್ಲ. ಸಂಜೆವರೆಗೂ ಇದು ಮಾಡೋದಕ್ಕೆ ದೇವ್ರದೇ ಎಲ್ಲನೂ ಕೊಟ್ಟಿದ್ದಾನೆ. ಸೊ ಆದ್ದರಿಂದ ಏನು ಗೊತ್ತಾ, ಕೆಲವೆಲ್ಲನೂ ಯು ಶುಡ್ ಡೆಡಿಕೇಟ್ ಯುವರ್ ಸೆಲ್ಫ್ ಟು ದ ಹ್ಯುಮ್ಯಾನಿಟಿ. ಈಗೇನು ಲೈಫಲ್ಲಿ ಸಾಯೋದು ಸತ್ಯ, ಸಾಯೋದಕ್ಕೆ ಮುಂಚೆ ನಿಮ್ಮೇನು ಇದೆ ಜ್ಞಾನ ಬೇರೆಯವ್ರಿಗೆ ಜ್ಞಾನ ಕೊಡಬೇಕು. ಸೊ ಆವಾಗ ಅವ್ರಿಗೆ ಖುಷಿ ಆಯಿತು ಅಂದರೆ ಸಾಕು, ಅಷ್ಟೇ. ನಮಗೆ ನೆಗೆಟಿವ್ ಇಲ್ಲವೇ ಇಲ್ಲ. ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ 0 ನೆಗೆಟಿವ್. ನೀವಂದ್ರಲ್ಲ, ದೆರ್ ಇಸ್ ನೋ ನೆಗೆಟಿವ್ ಅಟ್ ಆಲ್. 8-10 ವರ್ಷ ಹಿಂದ್ಗಡೆ 8 ವರ್ಷ ಫಸ್ಟ್ ಬಂದಾಗ ಸ್ವಲ್ಪ ಇತ್ತು ಅಷ್ಟೇ, ನೆಗೆಟಿವೇ ಇಲ್ಲ. ಪಾಪ ನನ್ನ ಹತ್ರ ಬರೋಲ್ಲ ಬಡವರು.
ಅಲ್ಲಿ ಡಯಾಲಿಸಿಸ್ಗೆ ಹೋಗಿದ್ರೆ 2 ಲಕ್ಷ ಖರ್ಚಾಗುತ್ತೆ. ನನ್ನಲ್ಲಿ ಬರೀ 10,000 ರೂಪಾಯಿ. 10,000ದಲ್ಲೇ ಇದು ಒಂದು 3-4 ತಿಂಗಳು ಮುಗೀತು. ಆಮೇಲೆ ಲಿವರ್ ಸಿರೋಸಿಸ್ಗೆ 1 ಕೋಟಿ, 40 ಲಕ್ಷದಿಂದ 1.5 ಕೋಟಿ. ನನ್ನಲ್ಲಿ 6 ತಿಂಗಳು ತೊಗೊಂಡ್ರೆ 60,000 ರೂಪಾಯಿ. ಏನೇನೂ ಅಲ್ಲ, ನನ್ನ ಹತ್ರ ಬಡವರೆಲ್ಲ ಬಡವರೇನೆ. ಆಮೇಲೆ ನಾನು ಅದೂ ಹೇಳ್ತೀನಿ, ನೀವು ಔಷಧಿ ಕಡಿಮೆ ತೊಗೊಂಡ್ರು ನಿಮ್ಗೆ ವರ್ಕ್ ಆಗುತ್ತೆ. ಬಟ್ ಆಹಾರ ಪದ್ಧತಿ ಕರೆಕ್ಟಾಗಿ ಫಾಲೋ ಮಾಡಿರಿ. ಆತ್ಮತೃಪ್ತಿಗೋಸ್ಕರ ಶುರು ಮಾಡಿದ್ರಿ, ಇವತ್ತು ನಿಮಗೆ ಆತ್ಮತೃಪ್ತಿ ಕೊಡ್ತಾ ಇದೆ. ಎಸ್, ಇಟ್ ಈಸ್ ಏನು ಗೊತ್ತಾ, ಇಲ್ಲ ಅಂದರೆ ಇವತ್ತು ಏನಂತೆ, ಇಲ್ಲ ಅಂದರೆ ಎಲ್ಲಾದರೂ ಗಾಲ್ಫ್ ಆಡ್ದ, ಕ್ಲಬ್ಬಲ್ಲಿ ಕೂತ್ಕೊಂಡ, ಟೆನ್ನಿಸ್ ಆಡ್ದ ಕೂತ್ಕೊಂಡು ಮೆಮೊರೀಸ್ ನಾನು ಹಂಗಿದ್ದೆ ಹಿಂಗಿದ್ದೆ ಅಂತ ಅಂದ್ಕೊಳೋದ್ರಿಲ್ಲ. ಈಗ ನನಗೆ ಟೈಮಿನೇ ಇಲ್ಲ, ನನ್ನ ಟೈಮ್ ವೆಲ್ ಡಿಫೈನ್ಡ್. ಆಲ್ ಓವರ್ ದ ವರ್ಲ್ಡ್ ವಿಸಿಟ್ ಮಾಡ್ತಾ ಇರ್ತೀನಿ. ಈ ಸರಿ 30 ಕಂಟ್ರಿಗೆ ಪ್ರಾಬಬಲಿ 25-26 ಕೆಲವರು ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ ನನ್ನ ಸೈನ್ಸ್ನ. ಸೊ ಇದಕ್ಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಮುಂದಿನ ಎಪಿಸೋಡ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ಕುರಿತಾಗಿ ಮಾತಾಡ್ತಾ ಹೋಗೋಣ. ಕ್ರಾನಿಕ್ ಕಿಡ್ನಿ ಡಿಸೀಸ್ನ ಅಡ್ರೆಸ್ ಮಾಡೋಣ. ಒಂದೊಂದು ಎಪಿಸೋಡಲ್ಲೂ ಒಂದೊಂದು ಮಾಡಿ ವಿತ್ ಟೆಸ್ಟಿಮನಿ ಕೊಟ್ಟರೆ ಅವರಿಗೆ ಎನಾರ್ಮಸ್ ಅಲ್ಲೇ 50% ಅವರಿಗೆ ಎಡೆಕ್ ಓಡೋಗ್ತದೆ. ಆ ರೀತಿ ಇದು ಮಾಡೋಣ. ಏನೇ ಆರೋಗ್ಯ ಸಮಸ್ಯೆ ಇದ್ರು ಹಾಗಾದ್ರೆ ನಿಮ್ಮನ್ನು ಭೇಟಿ ಆಗ್ಬೋದು ಜನ ಆರಾಮಾಗಿ. ಆ್ಯಕ್ಚುಲಿ ನನ್ನನ್ನು ಭೇಟಿಯಾಗಿ ವೆಯ್ಟ್ ಮಾಡೋದು ಬೇಡ. ಡಾಕ್ಟರ್ಸ್ ಇರ್ತಾರೆ ನಮ್ಮಲ್ಲಿ, ಯಾಕಂದರೆ ಕೆಲವರು ನನಗೋಸ್ಕರ ವೆಯ್ಟ್ ಮಾಡಿಬಿಟ್ಟು ವೇಸ್ಟ್ ಮಾಡ್ತಾರೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ನಾನು ಯಾವಾಗ ಇರ್ತೀನಿ ಅವೈಲೇಬಲ್, ಭೇಟಿ ಮಾಡೋದು ಚೆನ್ನಾಗಿ. ನಿಮ್ಮನ್ನು ಭೇಟಿ ಅಲ್ಲ, ನಿಮ್ಮ ಸೈನ್ಸನ್ನು ಭೇಟಿ ಆಗ್ಬೋದು. ನನ್ನ ಇಲ್ಲ, ಕೆಲವರೆಲ್ಲ ನನ್ನೇ ಭೇಟಿ ಮಾಡೋಕ್ಕೆ ಇರ್ತಾರೆ. ಅದ್ರವರೆಗೂ ವೇಸ್ಟ್ ಯಾಕೆ ಮಾಡ್ಬೇಕು ಟೈಮು? ಅಷ್ಟೊತ್ತಿಗೆ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿರಲಿ, ಆಮೇಲೆ ನನ್ನ ಭೇಟಿ ಮಾಡಲಿ ಅಂತ ನಾನು. ಓಕೆ, ಕೊನೆಯದಾಗಿ ಇದೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಮುಂಚೆ SM ರಾಜು ಅಂತಿದ್ದಾಗ IAS ಅನ್ನೋ ಇದು ಬರ್ತಾ ಇತ್ತು. ಈಗ SM ರಾಜು ಅಂತಿದ್ದಾಗ ಮಿರಾಕಲ್ SM ರಾಜು ಅಂತಾನೆ. ಈಗ ನಾನು ಈ ಗೂಗಲ್ ಎಲ್ಲಾದ್ರೂ SM ರಾಜು ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಬರೋದು ಮಿರಾಕಲ್ ಎಲ್ಲ. ಹೌದು, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಮಿರಾಕಲ್ ಮೂಲಕ ಮಿರಾಕಲ್ಲೇ ಮಾಡ್ತಾ ಇದ್ದೀರಿ. ಒಳ್ಳೇದಾಗಲಿ ಸರ್. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಬಂಧುಗಳೇ, ಇದು SM ರಾಜು ಅವರ ಮಿರಾಕಲ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸುಖ ಸುಮ್ಮನೆ ಏನೋ ಒಂದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓರ್ವ IAS ಅಧಿಕಾರಿಯಾಗಿ ಪೂರ್ಣ ಪ್ರಮಾಣದ ಬದುಕನ್ನು ಎಲ್ಲವನ್ನೂ ಕೂಡ ಕಂಡಂಥವರು, ಯಾವುದರ ಅವಶ್ಯಕತೆಯೂ ಕೂಡ ಇರಲಿಲ್ಲ. ಹಣ, ಪ್ರಖ್ಯಾತಿ, ಮತ್ತೊಂದು ಮಗದೊಂದು ಯಾವುದೂ ಕೂಡ ಇರಲಿಲ್ಲ. ಅದರ ಆಚೆಗೆ ಈ ಜಗತ್ತಿಗೋಸ್ಕರ ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಹೊಸದೊಂದು ಸೈನ್ಸನ್ನು ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಅದೆಷ್ಟೋ ಜನರ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾನು ಅವರನ್ನು ಮಾತಾಡಿಸ್ದೆ, ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ. ಮುಂದಿನ ಎಪಿಸೋಡ್ನಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.